ಸ್ವಾಮಿ, ಇದೇನು ಪ್ರಾಣೇಶ್ವರ, ಈ ದಿನವೂ ನೀವು ಯಾವುದೋ ಯೋಚನೆಯಿಂದ ಮಗ್ಧರಾಗಿರುವಂತೆ ಕಾಣುತ್ತಿರುವುದಲ್ಲ. ಇಷ್ಟಕ್ಕೂ ಈ ನಿಮ್ಮ ಮುಖಾರವಿಂದವು ಈ ರೀತಿಯಾಗಿ ಕಳಹೀನವಾಗಿರಲು ಕಾರಣವೇನು? ಏನೆಂದು ಹೇಳಲಿ ಪ್ರಿಯೆ, ನನ್ನ ಹೊರಬಲದಿಂದ ಆ ಉನ್ಮತ್ತರಾದ ತ್ರಿಪುರರು ತನ್ನ ತಂದೆಯನ್ನು ಕೊಂದವರ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ದುರ್ಬಲರು ಋಷಿಗಳನ್ನು ಸದೆಬೆಳೆದು ಇಂದ್ರನನ್ನು ರಂಭಾ ಊರ್ವಶನನ್ನು ಬಂಧನದಲ್ಲಿಟ್ಟು ತ್ರಿಮೂರ್ತಿಗಳನ್ನು ಹುಡುಕುತ್ತಿರುವರು. ಮುಂದೆ ಇನ್ನೆಂಥ ನರ್ತಕಗಳ ಮಾಡುವರೋ ಎಂದು ಯೋಚಿಸುವೆನು ಪ್ರಿಯೆ. ಸೃಷ್ಟಿಕರ್ತ ನಮೋ ತಂದೆ ತಾಯಿ ಶಾರದೆ ಲೋಕಮ ಸೃಷ್ಟಿಕರ್ತ ನಮೋ ತಂದೆ ತಾಯಿ ಶಾರದೆ ಲೋಕಮ ಚರಣ ಕಮಲವ ಪೂಜೆಗೈದು ಚರಣ ಕಮಲವ ಪೂಜೆಗೈದು ಭಕ್ತ ಜನರ ಸಂಕಲ್ಪ ದೇವ ಭಕ್ತ ಜನರ ಸಂಕಲ್ಪ ದೇವ ಸೃಷ್ಟಿಕರ್ತ ನಮೋ ತಂದೆ ತಾಯಿ ಶಾರದೆ ನಾರಾಯಣ ನಾರಾಯಣ ಧರಣಿ ಜನರ ಕಾರಣ ಪುರುಷ ಧರಣಿ ಜನರ ಕಾರಣ ಪುರುಷ ಸತ್ಯಲೋಕದ ಸಂಕಲ್ಪ ದೇವ ಸತ್ಯಲೋಕದ ಸಂಕಲ್ಪ ದೇವ ಸೃಷ್ಟಿಕರ್ತ ನಮೋ ತಂದೆ ತಾಯಿ ಶಾರದೆ ಸೃಷ್ಟಿಕರ್ತ ನಮೋ ತಂದೆ ನಾರಾಯಣ ನಾರಾಯಣ ಮಾತಾ ಪಿತೃಗಳಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತಿಕೋ. ನಾರದ, ಮಾತೆ, ತ್ರಿಲೋಕ ಸಂಚಾರಿಯಾದ ನೀನು ಯಾವುದಾದರೊಂದು ಹೊಸ ವಾರ್ತೆಯನ್ನು ಹೊತ್ತು ತಂದಿರಲೇಬೇಕಲ್ಲವೇ? ಮಾತೆ ಜಗಜ್ಜನನಿ, ನಿಸ್ಸಂದೇಹವಾಗಿ ಇದೆಲ್ಲವೂ ಪಿತಾಮಹರ ಅವರ ಪ್ರಭಾವದಿಂದ ತಾನೇ. ನಾರದ, ಸೃಷ್ಟಿಕರ್ತನ ಕರ್ತವ್ಯ ಪಾಲನೆಯಲ್ಲಿ ಬೇಡಿದವರಿಗೆ ವರಗಳನ್ನು ಕೊಡುವುದೇ ನನ್ನ ಧರ್ಮ. ನಾರದ, ಹೌದೌದು. ಓಂ ಬ್ರಹ್ಮದೇವಾಯ ನಮಃ ಎಂದು ಬೇಡಿ ಕುಳಿತರೆ ಸಾಕು. ಎಲ್ಲಿದ್ದರೂ ಹೋಗಿ ತಥಾಸ್ತು ಎಂದರೆ ಮುಗಿಯಿತು ದೇವತೆಗಳ ಕತೆ. ಹಾ, ರಾಕ್ಷಸರ ಮನೆ ಬಾಗಿಲು ಕಾಯಬೇಕು, ಇಲ್ಲದಿದ್ದರೆ ಕಾರಾಗೃಹದಲ್ಲಿ ಬಂದಿಯಾಗಿರಬೇಕು ಅಲ್ಲವೇ ಜನಕ? ಕುಮಾರ, ಸೃಷ್ಟಿಕರ್ತನ ಕರ್ತವ್ಯ ಪಾಲನೆಯಲ್ಲಿ ಸೃಷ್ಟಿ ಸ್ಥಿತಿಲಯಗಳ ತ್ರಿಮೂರ್ತಿಗಳ ಸರ್ವಾಧಿಕಾರದ ಸೂತ್ರವಾದ್ದರಿಂದ ರಕ್ಷಣೆಯು ನನ್ನದು, ಹರಣವು ಲಯಕರ್ತರಿಗೆ ಸೇರದ್ದು. ಅಂದ ಮೇಲೆ ನನ್ನ ಅಪರಾಧ ಎಂತಾಗುವುದು ಕುಮಾರ? ಆಹಾ, ಮುಂದೆ ನಡೆಯುವ ಅನರ್ಥಗಳನ್ನು ಕುರಿತು ತಂದೆ ಮಕ್ಕಳಿರುವರು ಚರ್ಚಿಸುತ್ತಿರುವರಲ್ಲ. ನಾರದ, ನಿನ್ನ ಚತುರತೆಯನ್ನು ಪ್ರಕಟಿಸುವ ಕಾಲವು ನಿನಗೀಗ ಒದಗಿದೆ. ಜನನಿ, ಹಿಂದೆ ತಾರಕಾಸುರನೆಂಬ ದೈತ್ಯನನ್ನು ಷಣ್ಮುಖಾವತಾರದಿಂದ ಸಮರಸ ಸೇಡನ್ನು ತೀರಿಸಿಕೊಳ್ಳಲು ಈಗ ಅವರ ಮಕ್ಕಳಾದ ತಾರಕಾಕ್ಷ, ಮಕರಾಕ್ಷ, ವಿದ್ಯುನ್ಮಾಲಿಗಳು ನಿಮ್ಮಿಂದ ವರಗಳನ್ನು ಪಡೆದು ಬ್ರಹ್ಮಾಂಡವನ್ನೇ ನಡುಗಿಸುತ್ತಿರುವರು. ಅಂದರೆ ಕುಮಾರ, ಅದನ್ನು ಕುಳಿತು ನಾನೀಗ ಏನೆಂದು ಹೇಳಲಾರೆ. ಕಾಲಗತಿಯು ಜಾಲ. ಇಂಥ ಸಮಸ್ತಗಳನ್ನು ತಂದೂಡುವುದು ಸಹಜ. ಅದನ್ನು ನಿಗ್ರಹಿಸಲು ಸ್ವಲ್ಪ ಕಾಲಾವಕಾಶ ಬೇಕಲ್ಲವೇ? ಏತಕ್ಕೆ ಚಿಂತಿಪೆ ಕಾತುರ ಬೇಡ, ಏತಕ್ಕೆ ಚಿಂತಿಪೆ ಕಾತುರ ಬೇಡ.
ಅಸುರರ ಬಲ ಕುಂದಿತೆ ಹರಿಯರ ಸುರರನ್ನು ಪಡೆಯಲು ತಂತ್ರ ಮುಂದಿನ ವಿವರ ವಿಜಯ ವಿನೋದ ದುರಿತರಾರ್ಪಟ ಏತಕ್ಕೆ ತಿಳಿಸಿದೆ ಏತಕ್ಕೆ ತಿಳಿಸಿದೆ ಕಾತುರ ಬೇಡ. ಇದರಂತೆ ನಡೆಯಲಿರುವ ಕಥಾ ಪ್ರಸಂಗದ ದೃಶ್ಯಗಳನ್ನು ಒಂದೊಂದಾಗಿ ವೀಕ್ಷಿಸೋಣ. ಅವರ ಅಂತ್ಯಕಾಲದ ಅವಧಿಯನ್ನು ವಿಸ್ತರಿಸಲು ಸಮಾಲೋಚನೆ ನಂತರ ನಿರ್ಧರಿಸೋಣ. ಅರ್ಥ ಹೌದು ನಾರದ, ಈ ಸೃಷ್ಟಿಕರ್ತರೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸಾಧ್ಯವಿಲ್ಲ. ಆದ ಕಾರಣ ಸ್ಥಿತಿ ಲಯಕರ್ತರೂ ಸಹ ಜೊತೆಗೂಡಿದರೆ ಮಾತ್ರ ಈ ಸಮಸ್ಯೆಯನ್ನು ಪರಿಹಾರ ಮಾಡಲು ಸಾಧ್ಯವಾಗುವುದು. ಅರ್ಥವಾಯಿತು. ಮಾತಾ ಪಿತೃಗಳ ಉಪದೇಶದ ಕಥಾ ರೂಪ ಭಕ್ತಿ ಭಾವದ ದೃಢ ನಿರ್ಧಾರದ ಪ್ರಭಾವ ಬೀರುತ್ತಾದ್ದರಿಂದ ನಾರದ ವಿನೋದ ನಾಟಕವೇ ತ್ರಿಪುರ ಸಂಹಾರ. ನನ್ನನ್ನು ಆಶೀರ್ವದಿಸಿ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ಕುಮಾರ. ನಾನೀಗಲೇ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾಥ ಕರಣಿ ಜನರ ಕರಣ ಪುರುಷ ಕರಣಿ ಜನರ ಕರಣ ಪುರುಷ ಸತ್ಯಲೋಕದ ಸಂಕಲ್ಪ ನಾಟಕ ಸತ್ಯಲೋಕದ ಸಂಕಲ್ಪ ನಾಟಕ ಸುರಪೂಜ ಬ್ರಹ್ಮ ಸಾಷ್ಟಾಂಗ ವಂದನೆ ಸುರಪೂಜ ಬ್ರಹ್ಮ ಸಾಷ್ಟಾಂಗ ವಂದನೆ ಸೃಷ್ಟಿಕರ್ತ ನಮೋ ತಂದೆ ತಾಯಿ ಶಾರದೆ ಲೋಕಮಾತೆ ಸೃಷ್ಟಿಕರ್ತ ನಮೋ ತಂದೆ. ನಾರಾಯಣ ನಾರಾಯಣ. ಮನದೊಳ್ಳು ನಿಲ್ಲಿಸಿ ಹೃದಯವ ಕಳವಳ ಮಾಡಿಸುತ್ತಿಯೇ ನೀನೇ ನನ್ನನ್ನು ನೆನೆಸುತ್ತಿಯೇ ನೀನೇ ನನ್ನನ್ನು ಸ್ಮರಿಸುತ್ತಿಯೇ ನೀನೇ ನನ್ನ ಮನದೊಳ್ಳು ನಿಲ್ಲಿಸಿ ಹೃದಯವ ಕಳವಳ ಮಾಡಿಸುತ್ತಿಯೇ ನೀ ಹೌದೇ ಕನಸೊಳಗೆ ಹೊಸ ಮೈಥಿಲಿಯೇ ಆ ಕನಸೊಳಗೆ ಹೊಸ ಮೈಥಿಲಿಯೇ ಕನಸೊಳಗೆ ಹೊಸ ಮೈಥಿಲಿಯೇ ಆ ಮೈಥಿಲಿಯೊಳಗೆ ಹೊಸ ಕನಸೆ ಕನಸೋ ನಿಜವೋ ವೈಷ್ಣವ ಮಾಯೆ ಆ
ಕಲೆ 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 ಎತ್ಕೊಳ್ಳಿ ಸರ್. ಕಲೆ ಕಲೆ ಕಲೆಯೇ ಲಕ್ಷ್ಮಿನಿ ಬಾರೆ ಕಲೆಯೇ ಲಕ್ಷ್ಮಿನಿ ಬಾರೆ ಬಾಳಂದವ ಆನಂದವ ಬಾಳಂದವ ಆನಂದವ ಕಾವ್ಯ ಸುಧಾಕಾರೇ ಲಕ್ಷ್ಮಿನಿ ಬಾರೆ ಜೈ ನಾಗದ ಲೋಕದ ಎಲ್ಲ ಲೋಕದ ದಿವ್ಯ ರೂಪವ ಅರಿಯುವಳೆ ನಾಗದ ಲೋಕದ ಎಲ್ಲ ಲೋಕದ ದಿವ್ಯ ರೂಪವ ಅರಿಯುವಳೆ ವಿಜ್ಞಾನ ಸುಖದಲ್ಲಿ ನಾಗವ ಬರೆಯುವಳೆ ನವಾಡುತ್ತುರೇ ಭಾವದಲ್ಲಿ ಲಯಗಾನ ತುಂಬುತ್ತ ನಟನವಾಡುತ್ತುರೇ ಸ್ವಾಮಿ ಕೋಮಲೇ ನಿನ್ನ ಕಂಡು ನಾದಿತು ಆಡಿ ನಿಲ್ತನವಿದೆ ಪ್ರಿಯತಮೆ ಸ್ವಾಮಿ ಕೋಮಲೇ ನಿನ್ನ ಕಂಡು ನಾದಿತು ಆಡಿ ನಿಲ್ತನವಿದೆ ಕಲೆಯೇ ಲಕ್ಷ್ಮಿ ಬಾರೆ ಬಾಳಂದವ ಆನಂದವ ಬಾಳಂದವ ಆನಂದವ ಕಾವ್ಯ ಸುಧಾಕಾರೇ ಲಕ್ಷ್ಮಿ ಬಾರೆ ಲಕ್ಷ್ಮಿ ಬಾರೆ ಲಕ್ಷ್ಮಿ ಬಾರೆ ಸ್ವಾಮಿ ಮಾಮರ ಸಂಪಲಿ ಮಿನುತ್ತ ಕೋಗಿಲೆ
ತಲೆ ಎತ್ತಿದಾಗ ಅವರನ್ನು ಸಂಹರಿಸಲು ತಲೆ ಎತ್ತುತ್ತಿದ್ದ ನೀವು ಈ ರೀತಿ ಮೌನವಾಗಿರುವಿರಲ್ಲ, ಕಾರಣವೇನು ಸ್ವಾಮಿ? ದೇವಿ, ತೂಕ ತೂಕ. ಮಾತಾಡಿ ಸಾಮ್ರಾಟ್. ಲಕ್ಷ್ಮಿ ಬನ್ನಿ. ಕುಳಿತುಕೊಳ್ಳಿ ಸ್ವಾಮಿ. ದೇವಿ, ಇದು ದೇವದಾನವರ ವಿರೋಧ ಮಚ್ಚರದ ಕ್ರಾಂತಿಯಾಗಿ ಸದಾ ಪ್ರಜ್ವಲಿಸುತ್ತಾ ನಮ್ಮನ್ನು ಹಿಂಬಾಲಿಸುತ್ತಿರುವರು. ಆದ್ದರಿಂದ ಸಮಯವನ್ನು ಅರಿತು ನಿಗ್ರಹಿಸಬೇಕಾದ್ದರಿಂದ ಈಗ ಸಾಧ್ಯವಿಲ್ಲ ಪ್ರೇಯಸಿ. ಜನಜಗತ್ತನ್ನು ಜೀವಂತವಾಗಿ ಸಂಹರಿಸಬಲ್ಲ ನೀವು ಈ ರೀತಿ ಮೌನವಾಗಿರುವಿರಿ ಎಂದ ಮೇಲೆ ಈ ಮೌನದ ಹಿಂದೆ ಯಾವುದೋ ಒಂದು ಕಾರಣವಿರುವಂತೆ ನನಗೆ ಭಾಸವಾಗುತ್ತಿರುವುದು. ಅದು ನಿಜವೂ ತಾನೇ? ನಿರಾಶಲಾಗಬೇಡ ಲಕ್ಷ್ಮಿ. ಅದು ನಿನ್ನ ಪ್ರಶ್ನೆಗೆ ತಕ್ಕ ಉತ್ತರ ತ್ರಿಲೋಕ ಸಂಚಾರಿಯಾದ ನಾರದರು ಬರುತ್ತಿರುವರು. ಒಂದ ನಂತರ ದೊರೆಯಬಹುದು ನೋಡು. ನಾರಾಯಣ ನಾರಾಯಣ. ಜಯ ಜಯ ಲೋಕಾವನ ಪಾವನ ಚರಣ. ಜಯ ಜಯ ಲೋಕಾವನ ಹರಣ ಕರುಣಾಭರಣ. ಜಯ ಜಯ ಲೋಕಾವನ. ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ. ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ. ನಾರಾಯಣ ನಾರಾಯಣ. ದುರಿತ ನಿವಾರಣ ಸಕಲ ಕಾರಣ ಧರ್ಮಪರಾಯಣ ನಾರಾಯಣ. ಧರ್ಮಪರಾಯಣ ನಾರಾಯಣ. ಜಯ ಜಯ ಲೋಕಾವನ ಭವಭಯಹರಣ ಕರುಣಾಭರಣ. ಜಯ ಜಯ ಲೋಕಾವನ. ನಾರಾಯಣ ನಾರಾಯಣ. ನಮೋ ಲಕ್ಷ್ಮೀ ವಲ್ಲಭ. ನಮೋ ನಮಃ. ನಾರದ ನಾರದ, ನಿನಗೆ ನಿನಗೆ ಮಂಗಳವಾಗಲಿ. ಮಂಗಳವಾಗಲಿ. ಬಾಯಿ ಪೀಠವನ್ನು ಅಲಂಕರಿಸಿ. ನಾರದ, ಚಿರಂಜೀವಿ ಚಿರಂಜೀವಿಯಾಗು ನಾರದ. ನಿನ್ನ ಆಗಮನವಾಯಿತೆಂದರೆ ಏನಾದರೂ ಒಂದು ಚಮತ್ಕಾರದ ವಿಪತ್ತನ್ನು ತಂದೊಡ್ಡುವೆ. ಈಗ ಅಂತಹ ಸಂಕಟ ಪಡುವಂಥ ಸಮಸ್ಯೆಯನ್ನು ತಂದಿಲ್ಲವಷ್ಟೇ. ಮೊದಲು ಹೇಳು ನಾರದ. ಸ್ವಾಮಿ, ಈ ನಿಮ್ಮ ನಾಮಾಂಕಿತವನ್ನು ಹೊಗಳಿಕೊಂಡಾಡಲು ನಾರದನ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮರೆತು ಮಾತನಾಡುತ್ತಿರುವಿರೇನೋ? ತಾಯಿ, ಜಗನ್ನಾಟಕ ಸೂತ್ರಧಾರಿಯ ಲೀಲಾ ವಿನೋದವನ್ನು ಪಾಡುತ್ತಾ ದುಷ್ಟರ ನಾಶಕ್ಕೆ ಸಹಕರಿಸುವುದೇ ಈ ಕಲಹಪ್ರೇನ ಚತುರತೆ ಚಮತ್ಕಾರ. ಈಗಿರುವಲ್ಲಿ ಈ ಅವತಾರ ಪುರುಷನಿಗೂ ಸಮಪಾಲಿದೆ ಎಂಬುದನ್ನು ಮರೆತೆಯ? ಸರ್ವಂ ವಿಷ್ಣುಮಯಂ. ಹೀಗಿರುವಾಗ ನನ್ನ ಅಪರಾಧವೇನಿದೆ ತಾಯೇ? ನಾರದ, ಅದಕ್ಕಾಗಿಯೇ ಅಲ್ಲವೇ ನಿನಗೆ ಕಾರಣ ಬ್ರಹ್ಮನೆಂದು ಬರೆದುಕೊಟ್ಟಿರುವುದು. ಅದರಲ್ಲಿ ನೀನು ಇಲ್ಲಿಗೆ ಬರಲು ವಿಶೇಷವೇನು, ವಿಶೇಷ ವಾರ್ತೆಯೇನು ತಂದಿರುವೆಯಾ? ಪರಮಾತ್ಮ, ನಿನಗೆ ತಿಳಿಯದೇ ಇರುವಂತಹ ವಿಷಯಗಳುಂಟೆ. ತಾರಕಾಸುರಾದಿ ದಾನವರು ವರಗಳನ್ನು ಪಡೆದ ನಂತರ ಇಂದ್ರಾದಿ ಸಹಿತ ಅಷ್ಟ ದಿಕ್ಪಾಲಕರು ಅಪ್ಸರೆಯರಾದ ರಂಭಾ ಊರ್ವಶಿಯನ್ನು ಸಹ ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಬಂಧಿಸಿರುವರು. ಈಗ ತ್ರಿಮೂರ್ತಿಗಳಾದ ನಿಮ್ಮನ್ನು ಹುಡುಕಲು ಹೊರಟಿರುವರು. ಇನ್ನು ಯಾರ ಗತಿ ಏನಾಗುವುದೋ ನಾ ಕಾಣೆ. ನಾರಾಯಣ ನಾರಾಯಣ. ನಾರದ, ಬ್ರಹ್ಮನಿಂದ ವರಗಳನ್ನು ಪಡೆದ ಆ ಲೋಕದ್ರಾಹಿಗಳಾದ ತ್ರಿಪುರರು ಸಾಮಾನ್ಯರಲ್ಲ. ಅವರನ್ನು ವಧಿಸಲು ನನ್ನಿಂದಲೂ ಆಗೋವಿಲ್ಲ. ಅಂದ ಮೇಲೆ ಸಮಯವನ್ನು ಅರಿತು ಶತ್ರು ಸಂಹಾರ ಮಾಡಬೇಕು, ಇಲ್ಲವೇ ಪ್ರಮಾದವಾದೀತು. ಅದಕ್ಕಾಗಿ ನಾರದ, ಇಂತಹ ಸಮಯದಲ್ಲಿ ನಾವು ಸಂಕಟ ಪಡಬಾರದು, ಧೈರ್ಯಗೆಡಬಾರದು. ಹಿಂದೆ ಅನೇಕ ದಾನವರು ತಲೆ ಎತ್ತಿದಾಗ ಅವರನ್ನು ಸಮಯಕ್ಕೆ ತಕ್ಕಂತೆ ವಧಿಸಿದ್ದಾಯಿತು. ಈಗ ಇವರ ವಿನಾಶಕ್ಕೆ ಒಂದು ದಾರಿಯನ್ನು ಹುಡುಕೋಣ. ಸ್ವಾಮಿ, ಲೋಕಕಂಟಕರು ತಲೆ ಎತ್ತಿರುವರು. ನೀವು ಈ ರೀತಿ ಮೌನವಾಗಿದ್ದರೆ ಪಾಪ ದೇವತಾಶ್ರೀಯರ ಪಾಡೇನು, ದೇವತೆಗಳ ಪಾಡೇನು?
ಇದಕ್ಕೆ ತಾಯಿ. ಶೀಘ್ರವೇ ಒಂದು ಪರಿಹಾರವನ್ನು ಹುಡುಕಬಾರದೆ? ತಾಯಿ, ದುಷ್ಟ ಶಕ್ತಿಗಳ ಅಟ್ಟಹಾಸದ ಪ್ರಭಾವಕ್ಕೆ ಸಿಲುಕಿದ ದೇವತೆಗಳು ಸುರಕ್ಷಿತರಲ್ಲ. ತ್ರಿಮೂರ್ತಿಗಳೊಂದಾಗಿ ಸಮಾಲೋಚನೆ ನಡೆಸಿದರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಸುರರಿಗೆ ಬಿಡುಗಡೆಯೂ ಇಲ್ಲ, ನೀವು ತಲೆ ಎತ್ತಿ ಬಾಳುವಂತೆಯೂ ಇಲ್ಲ. ನಾರದ, ಕಾರ್ಯವು ಕೈಬೀರು ಮೊದಲೇ ಇದಕ್ಕೊಂದು ಪರಿಹಾರ ಹುಡುಕಲೇಬೇಕು. ಆದ್ದರಿಂದ ನೀನೀಗಲೇ ಕೈಲಾಸಕ್ಕೆ ಹೋಗಿ ಶಂಕರನಿಗೆ ಈ ವಿಚಾರವನ್ನು ತಿಳಿಸು. ನಾನು ಚತುರ್ಮುಖನು ಅಲ್ಲಿಗೆ ಬರುವೆವು. ನಂತರ ಶತ್ರು ಸಂಹಾರಕ್ಕೆ ಒಂದು ಉಪಾಯವನ್ನು ಹುಡುಕೋಣ. ಭಕ್ತರಕ್ಷಕ, ಇದಕ್ಕಿಂತ ಮಹಾಭಾಗ್ಯ ಉಂಟೆ. ನಾನೀಗಲೇ ಕೈಲಾಸಕ್ಕೆ ತೆರಳಿ ನಂತರ ತ್ರಿಪುರಣಕ್ಕೆ ಪ್ರಯಾಣ ಮಾಡುವೆ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮಾನ ಸುಗುಣಾಲಯ ಶೌರಿ, ನಿರುಪಮಾನ ಸುಗುಣಾಲಯ ಶೌರಿ, ನಿತ್ಯ ನಿರಾಮಯ ನಾರಾಯಣ ನಾರಾಯಣ ನಾರಾಯಣ, ನಿತ್ಯ ನಿರಾಮಯ ನಾರಾಯಣ, ಜಯ ಜಯ ಲೋಕಾವನ, ಭವಭಯ ಹರಣ ಕರುಣಾಭರಣ, ಜಯ 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 ಲೋಕಾವನ. ನಾರಾಯಣ ನಾರಾಯಣ. ಶಂಕರ ದೀನರ ಅಭಯಂಕರ ದೇವ ಕರುಣಿಸಿ ಕಾಪಾಡ ಕರುಣಾ ಶಂಕರ ದೀನರ ಅಭಯಂಕರ ದೇವ ಕರುಣಿಸಿ ಕಾಪಾಡ ನಮಸ್ಕರಿಸುವೆವು. ಹಾಗೆ ಆಗಲಿ. ಇದೋ ಪಾದಗಳಿಗೆ ನಮಸ್ಕರಿಸೋಣ. ಗೌರಿ, ಮ್ಯಾಲೆ ಬಿದ್ದೋರು.
ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜನನ ಮರಣ ಚತುರಂಗವಾಹಿನಿ ಜನರೇ, ಜನನ ಮರಣ ಚತುರಂಗವಾಹಿನಿ ಜನರೇ ತಾಯಾಗಿ. ನೀನೆ ಕಲಿಯಾಗಿ ರಣರಂಗದಾಗಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನೀನೆ ಕಲಿಯಾಗಿ ರಣರಂಗದಾಗಿ ಪ್ರಭುವೇ ನೀನುಗಿ. ಪ್ರಭುವೇ ನೀನುಗಿ. ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಂಕರ ಅಭಯಂಕರ ಪಾಹಿ ಮಾಂ ಪಾಹಿ. ಶಂಕರನು ಧ್ಯಾನಮಗ್ನಾಗಿರುವನು. ಎಚ್ಚರವಾಗಲು ಇನ್ನೂ ಸಮಯವಾಗುವುದು. ಇರಲಿ, ಈಗೇನು ಮಾಡುವುದು? ಮಾತೆಯರಾದ ಗಂಗೆ ಗೌರಿಯರು ಸುಮ್ಮನೆ ಕುಳಿತಿರುವರು. ಈಗ ನನ್ನ ಕಲಹವನ್ನು ತೋರಿಸಿದರೆ ಇವರಿಬ್ಬರೂ ಜಗಳಕ್ಕೆ ಸಿದ್ಧರಾಗುವರು. ಇದೇ ತಕ್ಕ ಉಪಾಯ. ಅಮ್ಮ ಗಂಗಾದೇವಿ, ಈ ನಾರದನ ಪ್ರಣಾಮಗಳನ್ನು ಸ್ವೀಕರಿಸುತ್ತಾಯೇ? ನಾರದ, ನಿನಗೆ ಮಂಗಳವಾಗಲಿ. ಕುಳಿತುಕೋ. ಪರಮಾತ್ಮನು ಧ್ಯಾನ ಮಗ್ನನಾಗಿರುವನು. ಇನ್ನೇನು ಎಚ್ಚರಗೊಳ್ಳುವನು? ಪ್ರಸನ್ನಳಾಗು ತಾಯಿ. ಧರೆಯಲ್ಲಿ ನಿನ್ನ ಸಮಾನರುಂಟೇನಮ್ಮ. ಇಂತಹ ತಾಯಿ ಎಂದೇ ಶಂಕರನು ನಿನ್ನನ್ನು ತಲೆ ಮೇಲೆ ಕುಳ್ಳರಿಸಿಕೊಂಡರು. ಈ ಗೌರಿ ದೇವಿಯನ್ನು ತೊಡೆ ಮೇಲೆ ಕುಳ್ಳರಿಸಿಕೊಂಡರು. ಆಹಾ, ಎಂತಹ ಪುಣ್ಯವತಿ ತಾಯಿ, ನಿನ್ನ ಸಮಾನರುಂಟೇನಮ್ಮ. ಏನು ನಾರದ, ಬಂದಾಗಿಂದ ನಾನು ನೋಡುತ್ತಲೇ ಇರುವೆನು. ಆ ಗಂಗೆಯನ್ನು ಬಹಳವಾಗಿ ಹೊಗಳುತ್ತಿರುವೆ. ಗಂಗೆಯನ್ನು ಹೊಗಳದ ಮಾತ್ರಕ್ಕೆ ಅವಳಿಗೆ ಹೆಚ್ಚಾಗುವುದೇನು, ನನಗೆ ಕಡಿಮೆಯಾಗುವುದೇನು? ಸಾಕು, ಬಾಯಿ ಮುಚ್ಚು. ನಿಲ್ಲೇ ಗೌರಿ, ಏನು ಹೇಳುತ್ತಿರುವೆ? ನಾರದನು ಇದ್ದ ಮಾತೊಂದು ಇದ್ದಂತೆ ಹೇಳುತ್ತಿರೆ. ಕೆಂಡ ಕಾರುವೆಯಲ್ಲೇ. ಸಾಕು, ಸುಮ್ಮನಿರು. ಸಾಕು, ನಿಲ್ಲಿಸೆ. ನಾರದನು ಹೊಗಳಿದ ಮಾತ್ರಕ್ಕೆ ಈ ನಿನ್ನ ಕುಲಹೀನದ ಘನತೆಯು ನನಗೆ ತಿಳಿಯದೇನು? ಏನೋ ನನ್ನನ್ನು ಕುಲಹೀನದವಳೆಂದು ಭಾವಿಸುತ್ತಿರುವೆಯ? ಎಲೆ ಗೌರಿ, ನಿನ್ನ ವಿಚಾರವು ನನಗೆ ತಿಳಿಯದೆ. ನಿನ್ನ ಲಗ್ನ ಕಾಲದಲ್ಲಿ ನಿಮ್ಮ ತಂದೆಯವರೆಚ್ಚರು ನಿನ್ನನ್ನು ಕುತಿ ಹಿಡಿದು ತಳ್ಳಿ ಅಪಮಾನ ಪಡಿಸಿದ್ದು ಈ ಲೋಕವನ್ನೇ ಬಲ್ಲಿತು. ನಿನ್ನ ವಿಚಾರವು ನನಗೆ ತಿಳಿಯದೆ. ಸಾಕು, ಬಾಯಿ ಮಚ್ಚು. ಈಗ ಪ್ರಾರಂಭವಾಯಿತು ಗುದ್ದಾಟ. ಯಾರು ಗಟ್ಟಿಗರೋ ನೋಡೋಣ. ನಡೆಯಲಿ ವಿನೋದ. ನನ್ನ ತಂದೆಯ ಮನೆಯ ವಿಚಾರವನ್ನು ಮಾತನಾಡ್ತೀವಲ್ಲ, ತಂದೆ ಮಕ್ಕಳು ನೀರೊಂಡಿರುವರು, ಅದನ್ನು ಮಾತನಾಡಲು ನೀನ್ಯಾರು? ಸಾಕು, ಬಾಯಿ ಮುಚ್ಚೆ. ನೀನು ಯಾವ ಮಹಾ ಘನಧಾರೆ ಎಂದು ಮಾತನಾಡುತ್ತಿರುವೆ? ನಿನ್ನ ವಿಚಾರವು ನಾನು ಸಹ ಬಲ್ಲೆನು. ಸಾಕು, ಸುಮ್ಮನಿರು. ನಿನ್ನ ದುರಹಂಕಾರವು ಮಿತಿ ಮೀರುತ್ತಿರುವುದು. ನೀನು ದುರಹಂಕಾರದಲ್ಲಿ ಮಾತನಾಡಬೇಡವೇ? ಕತ್ತೆಯಿಂದ ಕಿರಿಚಬೇಡ. ನೀನು ನಾಯಿಯಂತೆ ಬಗಳಬೇಡವೇ? ನೀನು ಕಾಗೆ ಅಂತ ಕೂಗಬೇಡ. ನೀನು ಕತ್ತೆಯಂತೆ ಬಗಳಬೇಡವೇ? ಕಿರಿಚಬೇಡವೇ? ಶಾಂತಳಾಗು. ಏನ ನುಡಿಯುವೆ ಸಾಕಿನ್ನು, ಬಿಡು ಬಿಡು ವಿಚಾರವಿದನು ನಿಲ್ಲಿಸೆ. ಏನ ನುಡಿಯುವೆ ಸಾಕಿನ್ನು, ಬಿಡು ಬಿಡು ವಿಚಾರವಿದನು ನಿಲ್ಲಿಸೆ. ಗೌರಿ, ಯಾವ್ಗೆ? ಏನ ನುಡಿಯುವೆ ಸಾಕೆನ್ನು, ಬಿಡು ಬಿಡು ವಿಚಾರವಿದನು ನಿಲ್ಲಿಸೆ, ನಿಲ್ಲಿಸೆ.
ದುರಹಂಕಾರವಿರಬೇಕು. ನೀನು ಇದೇ ರೀತಿ ಮಾತನಾಡುತ್ತಿದ್ರೆ ನಾನೇನಾದರೂ ಮುನಿದರೆ ಈ ಬ್ರಹ್ಮಾಂಡವೇ ಪ್ರಳಯವಾಗುವುದು. ಆಹಾ, ನಡೆಯೇ ಬಿಡಲಿ. ನಮ್ಮಿಬ್ಬರಿದ್ದವು ಈಗ ಆರಂಭವಾಗುವುದಾದರೆ ಅದನ್ನು ತೋರಿಸೇ ಬಿಡೋಣ. ತೋರಿಸಲಾಗಲಿ, ನಡೆಯಲೇಬೇಕು. ನೋಡಲೇಬೇಕು. ಏನೇ ತಂಗಿ, ಬಿಡಿ ನನ್ನನ್ನು. ನಡಿಯೇ. ಆಹಾ, ಗಯಾಳಿ, ಸಾಕು ಸುಮ್ಮನಿರು. ನೀನು ಸಾಕು ಸುಮ್ಮನಿರೆ. ನೀನು ಗಯಾಳಿ, ನೀನು ಗಯಾಳಿ. ಸಾಕು ಬಾಯಿ ಮುಚ್ಚು. ನೀನು ಸಾಕು ಬಾಯಿ ಮುಚ್ಚು. ಛೆ, ಬಾಯಿ ಕತ್ತೆಂತ ಬಗಳುವೆ. ಗಂಗಾ, ಗೌರಿ, ಏನಿದೆ ನಿಮ್ಮ ಕಲಹ? ಅನ್ಯೋನ್ಯ ಪ್ರೀತಿ ಭಾವದಿಂದ ಇದ್ದವರು ಈ ರೀತಿ ಜಗಳವಾಡುವುದೇ? ಈ ದುರ್ಬುದ್ಧಿಯು ನಿಮಗೇಕೆ ಬಂತು? ನನ್ನ ಅರ್ಧಾಂಗಿಯರಾಗಿ ಮಾನವ ಕಾಂತೆಯಂತೆ ವರ್ತಿಸಬಹುದೇ? ಶಾಂತರಾಗಿ. ಸ್ವಾಮಿ, ನಾನು ಶಾಂತಿಯಿಂದಲೇ ಇದ್ದೆ. ಇವಳು ಇಲ್ಲ ಸಲದ ಮಾತುಗಳನ್ನಾಡಿ ನನ್ನ ಮೇಲೆ ಜಗಳಕ್ಕೆ ಕರೆಯುತ್ತಿರುವಳು ಸ್ವಾಮಿ. ದೇವಿ, ಪ್ರಾಣೇಶ್ವರ, ಏನಿದು ನಡತೆ ಚಲದಂತ ಸಲ್ಲದ ಕಲಹ ಕರಬಲ್ಲ ಕಾಂತೆ ಕಾಂತೇರೆ. ಏನಿದು ನಡತೆ ಚಲದಂತ ಸಲ್ಲದ ಕಲಹ ಕರಬಲ್ಲ ಕಾಂತೆ ಪರಿಕೋಲ ನೋಡಲು ಸಂಗತ. ಗೌರಿ, ಈ ಪರಿಕೋಲ ನೋಡಲು ಸಂಗತ ಭೀಕರ ಪ್ರಳಯ ನಂಬಲು ಅಸರಳ. ಗೌರಿ, ಭೀಕರ ಪ್ರಳಯ ನಂಬಲು ಅಸರಳ. ಏನಿದು ನಡತೆ ಚಲದಂತ ಸಲ್ಲದ ಕಲಾ ತರವಲ್ಲ ಕಾಂತೆ. ನನ್ನೇನು ತಪ್ಪಿಲ್ಲ, ಎಲ್ಲ ಅವರಿದ್ದಾರೆ. ಏ ಕಾಂತೇರೆ, ಸಾಕು ಎಲ್ಲ ಸುಮ್ಮನಿರು. ಅವರಿದ್ದಾರೆ ಸ್ವಾಮಿ. ಸುರನರನೆಲ್ಲ ಪೂಜಿಸಿ ನಿಮ್ಮ ಕಲುಷಿತೆ ಭಾವ ಅನುಚಿತ ಕಾರ್ಯ. ಗೌರಿ, ಸುರನರನೆಲ್ಲ ಪೂಜಿಸಿ ನಿಮ್ಮ ಕಲುಷಿತೆ ಭಾವ ಅನುಚಿತ ಕಾರ್ಯ. ಕುಲಸತಿ ಗೌರಿ ಪ್ರೇಯಸಿ ಗಂಗೆ. ಏನೇ ಹೇಳು. ಕುಲಸತಿ ಗೌರಿ ಪ್ರೇಯಸಿ ಗಂಗೆ ಭಾವಿಸಿ ಪರಿಚಯ ಬಾಂಧೆ. ಭಾವಿಸಿ ಪರಿಚಯ ಬಾಂಧೆ. ಏನಿದು ನಡತೆ ಚಲದಂತ ಸಲ್ಲದ ಕಲಹ ತರವಲ್ಲ ಕಾಂತೆ. ಕಾಂತೆ, ಕಾಂತೆ. ಕಾಂತೇರಿ, ನೀವಿಬ್ಬರು ಅಕ್ಕ ತಂಗಿಯರಂತೆ ಇದ್ದವರು ಇದ್ದಕ್ಕಿದ್ದಂತೆ ವಿರೋಧವನ್ನು ತಿಳಿದು ವಿಷಕಾರುವುದು. ಪ್ರಾಣೇಶ್ವರ, ನಾನು ನಿಮ್ಮಿಬ್ಬರನ್ನು ಪ್ರೀತಿ ಭಾವದಿಂದ ನೋಡುದು. ನೀವೀಗಾಗಲೂ ಕಾರಣವೇನು? ಸ್ವಾಮಿ, ಕಾರಣವನ್ನು ನಾನು ಹೇಳ್ತೀನಿ. ಇಲ್ಲಿ ನಿಂತಿರುವರಲ್ಲ ನಾರದ, ಇವರೇ ಕಾರಣ ಪ್ರಿಯ. ಪ್ರಾಣೇಶ್ವರ, ಪಾಪ ಅವನನ್ನು ಏಕೆ ಜರಿಯಬೇಕು? ಈಕೆ ಇರುವಳಲ್ಲ ಸ್ವಾಮಿ, ನನ್ನನ್ನು ಹೀನ ಕುಲದವಳೆಂದು ನನ್ನನ್ನು ನೋಡಿದ್ರೆ ಸ್ವಾಮಿ, ನಿಮ್ಮ ಮುಂದೆ ಎಂತ ಮಾತನಾಡುತ್ತಿರುವಳು. ಆಹಾ, ಸುಮ್ಮನಿರೆ. ಸಾಕು ಸಾಕು ಪ್ರಿಯ ಕಾಂತೇರಿ. ಓಹೋ, ಶಂಭೋ ಮಹಾದೇವ. ಈಗ ಅರ್ಥವಾಯಿತು. ನಿಮ್ಮಿಬ್ಬರನ್ನು ಈ ರೀತಿ ಜಗಳ ಮಾಡಲು ಉರಿದುಂಬಿಸಿದವರು ಯಾರೆಂದು. ಈ ಪುಣ್ಯಾತ್ಮನು ಕಾಲಿಟ್ಟರೆ ಕತೆ ಮುಗಿಯಿತು. ಹೌದು ಸ್ವಾಮಿ, ಈ ಪುಣ್ಯಾತ್ಮನಿಂದಲೇ ಪ್ರಾರಂಭವಾಗಿದ್ದು. ನಮೋ ನಮಃ ಶಂಕರ ಅಭಯಂಕರ ಪಾಹಿ ಮಾಂ ಪಾಹಿ. ಇನ್ನೂ ಮುಗಿದಿಲ್ಲ ಈಶ, ಹಿಂದಿನಿಂದಲೇ ಪ್ರಾರಂಭ. ಅಯ್ಯ ಪುಣ್ಯ ಪುರುಷ, ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಕಾಂತೆಯನ್ನು ಕೆರಳಿಸಿ ಪ್ರಳಯವನ್ನೇ ಮಾಡಿದೆ ಏಕೆ?
ಸದ್ಯ ಇಷ್ಟರಲ್ಲೇ ಮುಗಿಯಿತು. ಪ್ರಿಯ ಕಾಂತಿಯರಿ, ಸ್ವಾಮಿ, ವೃತಾಭಿಮಾನದಿಂದ ವಿರೋಧ ಮಚ್ಚರಗಳು ಸರಿಯಿಲ್ಲ. ಇನ್ನು ಮೇಲಾದರೂ ಪ್ರೀತಿ ಸ್ನೇಹದಿಂದ ಬಾಳಿರಿ. ಸ್ವಾಮಿ. ನಿಮ್ಮ ನಿಮ್ಮ ಸ್ಥಾನಗಳಿಗೆ ತೆರಳಿರಿ. ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆವು. ನೀವಿನ್ನು ಹೊರಡಿರಿ. ಬಾ ಗಂಗಾ. ನಾರದ, ಕಲಹೋ ಪ್ರಿಯ. ಅಪ್ಪ ಮಾರಾಯ, ನೀನು ಕಾಲಿಟ್ಟರೆ ಬೆಂಕಿಯು ಹೊತ್ತಿ ತಾನಾಗಿ ದಗದಗನೆ ಉರಿಯುವುದು. ಅದು ಸರಿ, ನೀನು ನನ್ನಲ್ಲಿ ಬಂದ ಕಾರಣವನ್ನು ತಿಳಿಸು ನಾರದ. ಶಂಕರ, ಕಾರಣ ಬ್ರಹ್ಮನೆಂದು ಹೆಸರಿಟ್ಟು ನೀವೇ ನನ್ನನ್ನು ಈ ರೀತಿ ಜರಿಯಬಹುದೇ? ನಾನು ನಿಮ್ಮನ್ನು ನೋಡಲು ಬಲು ಆತುರದಿಂದ ಇಲ್ಲಿಗೆ ಬಂದೆನು. ನೀವು ಕಣ್ಮುಚ್ಚಿ ಕುಳಿತಿರಲು ನಿಮ್ಮನ್ನು ಎಚ್ಚರಿಸುವ ಸಲುವಾಗಿ ಈ ರೀತಿ ಕಲಹ ನಾಟಕವಾಡಿದೆ. ಇದರಲ್ಲಿ ನನ್ನ ಅಪರಾಧವಿದ್ದರೆ ನನ್ನನ್ನು ಕ್ಷಮಿಸಿ. ನಾರದ, ಕ್ಷಮಿಸತಕ್ಕಂತ ಕಾರ್ಯವೇನೇನಲ್ಲ ಬಿಡು. ಅದಿರಲಿ, ನೀನು ಬಂದ ವಿಚಾರವನ್ನು ನನ್ನಲ್ಲಿ ತಿಳಿಸಲಿಲ್ಲವಲ್ಲ? ಕೈಲಾಸಪತಿ, ನೀವರಿಯದಂತಹ ವಿಷಯಗಳುಂಟೆ, ಅದು ನೋಡಿ. ಪಿತಾಮಹರು ಶ್ರೀಮನ್ನಾರಾಯಣರು ತಮ್ಮಲ್ಲಿಗೆ ಬರುತ್ತಿವರು. ವಿಷಯವೇನೆಂದು ಅವರಿಂದಲೇ ಕೇಳಿ ತಿಳಿದುಕೊಳ್ಳಿ. ಶಂಕರ, ಸುಖೀ ಭವ ಬ್ರಹ್ಮದೇವ. ಶ್ರೀಮನ್ನಾರಾಯಣ, ನಿಮ್ಮ ಆಗಮನದಿಂದ ನನ್ನ ಕೈಲಾಸವು ಪಾವನವಾಯಿತು. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಸರಿ, ನೀವು ನನ್ನಲ್ಲಿ ಬಂದ ಆ ವಿಚಾರವನ್ನು ತಿಳಿಸಿ. ಮತ್ತೇನಿದೆ ಶಂಕರ? ದಾನವರ ಆವಳಿಯಿಂದ ದೇವತೆಗಳು ಪಡುತ್ತಿರುವ ಸಂಕಟವು ಈ ನಮ್ಮ ನರನಿಂದಲೇ ಕೇಳಿ ತಿಳಿಯಬಹುದಲ್ಲವೇ? ಕೈಲಾಸಪತಿ, ಬ್ರಹ್ಮವರಗಳಿಂದ ಕೊಬ್ಬಿದ ತ್ರಿಪುರ ದಾನವರು ಈಗ ತ್ರಿಮೂರ್ತಿಗಳಾದ ನಿಮ್ಮನ್ನು ಹುಡುಕಲು ಹೊರಟಿರುವರು. ಈಗ ಅವರನ್ನು ಸೆದೆಬಡಿಯದಿದ್ದರೆ ಯಾರಿಗೂ ಉಳಿಗಾಲವಿಲ್ಲ. ಏನು? ಇಂದ್ರಾದಿ ದಿಕ್ಪಾಲಕರನ್ನು ಬಂಧಿಸಿದರೆ ಆ ಬಡ ದೈತ್ಯರು ಎಂತಹ ಅಪಮಾನ! ಇದನ್ನು ನಾವು ಸಹಿಸಲಾರದು. ಇನ್ನು ದೈತ್ಯರನ್ನು ಒಂದೇ ಉಳಿದಿರುವುದು. ಧರಣಿ ಕಂಠಕರ ಹರಿಸದ ಬಿಡುತ್ತಲ ಧರ್ಮಗೋಪಿಗಳ ಕುಲನಹನ. ಧರಣಿ ಕಂಠಕರ ಹರಿಸದ ಬಿಡುತ್ತಲ ಧರ್ಮಗೋಪಿಗಳ ಕುಲನಹನ. ಶತ್ರುನಾಶ ಭೂಮಂಡಲ ನಗಿ ಹೊರಲ ಕೋಲಕಿಣಿ ನಮ ಸಮತಾಪ. ಶತ್ರುನಾಶ ಭೂಮಂಡಲ ನಲಿಗಿಸ ಬಡಲ ಕೋಲಕಿಣಿ ನಮ ಸಮತಾಪ. ಧರಣಿ ಕಂಠಕರ ಹರಿಸದ ಬಿಡುತ್ತಲ ಧರ್ಮಗೋಪಿಗಳ ಕುಲನಹನ. ಕುಲದಹನ ಕುಲದಹನ. ಎಲ್ಲ ದೈತ್ಯ ಆದವರೇ, ನಿಮಗೆ ಅಂತ್ಯಕಾಲವೂ ಸಮೀಪಿಸಿತು. ಆದ್ದರಿಂದಲೇ ನಿಮಗೆ ಇಂತಹ ದುರ್ಬುದ್ಧಿ ಹುಟ್ಟಿತು. ನಿಮ್ಮ ಸಾವು ಶತಸಿದ್ಧ. ಬ್ರಹ್ಮನ ವರಬಲದಿಂದ ಮದಮತ್ತರಾದ ನಿಮ್ಮನ್ನು ಅಖಂಡ ವಿಶ್ರಾಂತಿಗೆ ಇದೊಂದು ಪ್ರಳಯಾವತಾರ. ಎಲೆ ವಿಷ್ಣುವೇ, ಶಂಕರ, ಇದಕ್ಕೆ ಚತುರ್ನಾದ ಉಪಾಯವನ್ನು ನೀನೇ ಹೇಳಬೇಕು. ಈ ಅಮೋಘ ವರಗಳ ಆರ್ಭಟಗಳನ್ನು ಅಡಗಿಸಲು ಸಮಸ್ತ ಶಕ್ತಿಯನ್ನೊಳಗೊಂಡ ದೃಢ ನಿರ್ಧಾರ ಒಂದೇ ಗುರಿ. ಅದರಂತೆ ಮಯ ನಿರ್ಮಿತ ತ್ರಿಪುರದೋಳ್ ಜನಶಕ್ತಿ ಪಡೆದ ಸುದರ್ಶನಕ್ಕೆ ನಿದರ್ಶನ ತೋರೆ ಅಗೋಚರ ನಗರ ದೈತ್ಯ ಪತ್ನಿಯರ ವ್ರತಮಲಗಳಿರೆ. ಬೌದ್ಧಾವತಾರವೇ ಕಾರ್ಯ ಮುಗಿಸೇ ಇದರಂತೆ ಆ ತ್ರಿಪುರವು ಮಯಬ್ರಹ್ಮನಿಂದ ನಿರ್ಮಿತವಾದ್ದರಿಂದ ಒಂದೆಡೆ ನಿಲ್ಲದೆ ಸದಾ ಕಾಲಚಕ್ರದಂತೆ ತಿರುಗುತ್ತಿರುತ್ತದೆ. ಅದಕ್ಕೆ ಸುದರ್ಶನ ಚಕ್ರ ಬೇರೆ ಅಡ್ಡಲಾಗಿದೆ. ಅದರ ಕೀಲುಗಳು ದೈತ್ಯ ಪತ್ನಿಯರಾದ ಮಾಲಿನಿ ಸುಮಾಲಿನಿಯರ ಪತಿವ್ರತ ಧರ್ಮದ ಪ್ರಭಾವವೇ ರಕ್ಷಾಕವಚವಾಗಿದೆ ಶಂಕರ. ಓಹೋ, ಆಗೋ ವಿಚಾರ. ಬ್ರಹ್ಮದೇವ, ಅದನ್ನು ಭೇದಿಸುವ ಬಗೆಯನ್ನು ಹೇಳು. ಪರಮೇಶ್ವರ, ಅವರನ್ನು ಗೆಲ್ಲಬೇಕಾದರೆ ಈ ಶ್ರೀಮನ್ನಾರಾಯಣನನ್ನು ಬೌದ್ಧಕೃಷ್ಣ ಅವತಾರವನ್ನು ತಾಳಿ ಆ ದೈತ್ಯ ಪತ್ನಿಯರ ಪಾತುರತ್ಯವನ್ನು ಭಂಗ ಮಾಡಿದರೆ ತ್ರಿಪುರವು ನಿಲ್ಲುವುದು, ಆ ದೈತ್ಯರ ಬಲವು ಕುಂದುವುದು. ರವಿಚಂದ್ರ ತಾರಕ ದಿಕ್ಪಾಲಕರ ಮುಕ್ಕೋಟಿ ದೇವತೆಗಳ ವಿದ್ಯುತೆ ತ್ರಿಮೂರ್ತಿಗಳ ಸರ್ವ ಪ್ರತಾಪ ಧರಿಸುವುದ ತ್ರಿಪುರ ಸಂಹಾರ.
ಪುತ್ರ, ಭೂಮಿಯೇ ರಥವಾಗಿ, ಸೂರ್ಯಚಂದ್ರರೇ ಗಾಳಿಗಳಾಗಿ, ದಿಕ್ಪಾಲಕರೇ ಕುದುರೆಗಳಾಗಿ, ಚತುರ್ವೇದಗಳೇ ಅಂಗಗಳಾಗಿ ನಾನೇ ಸಾರಥಿಯಾಗುವೆನು. ಮೇರು ಪರ್ವತವೇ ಧನುಸ್ಸಾಗಿ, ಶ್ರೀಮನ್ನಾರಾಯಣನೇ ಬಾಣವಾಗಿ, ಈಶ್ವರನೇ ಧನುರ್ಧಾರಿಯಾಗಿ ಬಾಣವನ್ನು ಹೂಡಿದರೆ ಆ ದೈತ್ಯರು ಹತರಾಗಿ ನೆಲಕ್ಕೆ ಉಳ್ಳುವರು. ಇದಲ್ಲದೆ ಬೇರೆ ಉಪಾಯವಿಲ್ಲ ಶಂಕರ. ಬ್ರಹ್ಮದೇವ, ಆ ದೈತ್ಯರ ಮರಣಾವಧಿಯನ್ನು ತಿಳಿದು ಬಹಳ ಸಂತೋಷವಾಯಿತು. ಹರಿ, ನೀನೀಗಲೇ ಬೌದ್ಧಾಧಾರವನ್ನು ತಾಳಿ ಆ ಸ್ತ್ರೀಯರ ರಥಭಂಗವನ್ನು ಮಾಡಿ ತ್ರಿಪುರವು ತಿರುಗುವನ್ನು ನಿಲ್ಲುವಂತೆ ಮಾಡು. ನಂತರ ಆ ದಾನ ವಿಚಾರವನ್ನು ನಾನು ನೋಡಿಕೊಳ್ಳುವೆನು. ಗಿರಿಜಾಪತಿ, ನಿನ್ನ ಮಾತಿನಂತೆ ನಾನೀಗಲೇ ನನ್ನ ಕರ್ತವ್ಯ ಪಾಲನೆಯಲ್ಲಿ ತೊಡಗುವೆನು. ಇನ್ನು ನೀವು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿ ನಾನಿನ್ನು ಹೊರಡುವೆನು. ನಾರದ, ಶಂಕರ, ನೀನೀಗಲೇ ತ್ರಿಪುರಕ್ಕೆ ಹೋಗಿ ಸೆರೆಯಲ್ಲಿ ಸಿಕ್ಕಿರುವ ದೇವತೆಗಳನ್ನು ಸಂತೈಸಿ ಇಲ್ಲಿ ನಡೆದ ವಿಚಾರವನ್ನು ತಿಳಿಸಿ ಅವರನ್ನು ಸಂತೋಷಪಡಿಸಿ. ಈ ಮಧ್ಯೆ ಆ ದಾನ ವಿಚಾರವನ್ನು ಆಗಿಂದಾಗೆ ಬಂದು ತಿಳಿಸುತ್ತೀನಿ. ನೀನಿನ್ನು ಹೊರಡು ನಾರದ. ಶಂಕರ, ನಿನ್ನಾಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವೆನು. ನನ್ನನ್ನು ಆಶೀರ್ವದಿಸಿ. ಹೋಗಿ ಬಾ ನಾರದ. ತೋರಿ ನಲವಿಂದ ಈ ಬಾಳಿನಂದ, ತೋರಿ ನಲವಿಂದ ಈ ಬಾಳಿನಂದ, ಪ್ರಭುವೇ ಮುಂಬಿಡುವೆ ನಟವರ ಗಂಗಾಧರ ಉಮಾಶಂಕರ ವಿನೀತ ವಿನೋದ ವಿಹಾರ ನಟವರ ಗಂಗಾಧರ. ಬ್ರಹ್ಮದೇವ, ನಡೆ, ಮುಂದಿನ ತ್ರಿಪುರ ಸಂಹಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಶಂಕರ, ತಮ್ಮಿಚ್ಛಂತೆ ಆಗಲಿ. ಲೋಕಕಂಟಕರಾದ ತ್ರಿಪುರ ಸಂಹಾರವಾಗಿ ಸಕಲ ಲೋಕ ಉಳಿದರೆ ಸಾಕು. ನಡೆಯಿರಿ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ಸಾಧಿನಿ ಡಂಗೂರ ಊರೆಲ್ಲ ಕೇಳ್ರಣ್ಣ ನಮ್ಮ ಸುಳ್ಳಲ್ಲ, ಈ ಸಂತೋಷ ಬಿಟ್ಟೆ ಒಳ್ಳೆ ಸಂತೋಷ ಸಂಭ್ರಮ ಕೇಳಣ್ಣ, ಬಲು ಮೋಜು ಇವತ್ತು ನಮಗಣ್ಣ. ಒಳ್ಳೆ ಸಂತೋಷ ಸಂಭ್ರಮ ಕೇಳಣ್ಣ, ಬಲು ಮೋಜು ಇವತ್ತು ನಮಗಣ್ಣ. ವಸಂತಪುರದ ವಲ್ಲಭರಾಯ ಬೆಳ್ಳಿಯ ತೇರು ನೋಡಣ್ಣ, ಕೈ ಮುಗಿಯೋಕೆ ನೀವು ಬನ್ನಣ್ಣ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ಮುತ್ತಿನ ಪಲ್ಲಕ್ಕಿ ನೋಡಣ್ಣ, ಒಳ್ಳೆ ಅಲಂಕಾರ ಮಾಡ್ತಾರೆ ಬನ್ನಣ್ಣ. ಮುತ್ತಿನ ಪಲ್ಲಕ್ಕಿ ನೋಡಣ್ಣ, ಒಳ್ಳೆ ಅಲಂಕಾರ ಮಾಡ್ತಾರೆ ಬನ್ನಣ್ಣ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ಪಲ್ಲಕ್ಕಿ ಉತ್ಸವ ನೋಡಣ್ಣ, ಒಳ್ಳೆ ಅಲಂಕಾರ ಮಾಡ್ತಾರೆ ಬನ್ನಣ್ಣ. ಪಲ್ಲಕ್ಕಿ ಉತ್ಸವ ನೋಡಣ್ಣ, ಒಳ್ಳೆ ಅಲಂಕಾರ ಮಾಡ್ತಾರೆ ಬನ್ನಣ್ಣ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ನಮ್ಮೂರ ಜಾತ್ರೆ ನಡಿತೈತೆ, ಒಳ್ಳೆ ಶೃಂಗಾರ ಬೆಳಕು ಹರಿದೈತೆ. ಕೇಳ್ರಪ್ಪೋ ಕೇಳ್ರಿ, ನಾನ್ ಹೇಳಿಲ್ಲ ಅನ್ಬಾರ್ದು, ನೀವು ಕೇಳಿಲ್ಲ ಅನ್ಬಾರ್ದು. ಇವತ್ತು ನಮ್ಮ ವಸಂತಪುರದಲ್ಲಿ ವಸಂತ ವಲ್ಲಭ ಸ್ವಾಮಿ ಜಾತ್ರೆಯಲ್ಲಿ ತೇರಿಗಾಗಲೇ ಎಳ್ದವ್ರೆ. ನಾಳೆ ಬೆಳಗ್ಗೆ
ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೀತಾ ಇರುತ್ತೆ, ಊರೆಲ್ಲ ಡಂಗೂರ ಸಾರು ಅಂತ. ನಮ್ಮ ದೇವಸ್ಥಾನ ಪ್ರಧಾನ ಅರ್ಚಕರಾದ ರಘುರಾಮ್ ಭಟ್ರು, ಕಣ್ಣು ಭಟ್ರು, ಮುಕುಂದ ಭಟ್ರು ಅಷ್ಟೇ ಅಲ್ಲ ಸ್ವಾಮಿ, ಅವ್ರ ಮಕ್ಕಳು ಸಹ ಹೇಳವ್ರೆ ಊರೆಲ್ಲ ಡಂಗೂರ ಸಾರು ಅಂತ. ನೀವೆಲ್ಲ ಹೆಂಗಿದ್ರು ನಾಟಕ ನೋಡ್ತಾ ಇದ್ದೀರಾ? ಈ ನಾಟಕ ಮುಗಿತಿದ್ದಂಗೆನೆ ಮುತ್ತಿನ ಪಲ್ಲಕ್ಕಿ ಉತ್ಸವ ನೋಡ್ಕೊಂಡು ಹೋಗ್ರಪ್ಪೋ, ಹೋಗ್ರಿ. ನಾನೀಗ ಅಬ್ಗಣ್ಣಿನ ಬೀದಿಲಿ ಸಾರ್ಕೊಂಡು ಈರ್ಕಪ್ಪನ ಬೀದಿಗೆ ಹೋಗಿ ನಾರಾಯಣಪ್ಪನ ಬೀದಿ ಮುಗಿಸ್ಕೊಂಡ್ ಬರ್ಬೇಕಪ್ಪೋ, ಬರ್ತೀನಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಓಹೋ ತಗೊಳಪ್ಪೋ, ಯಾರೋ ಬ್ರಾಹ್ಮಣರು ಇತ್ತಾಗ್ಲೇ ಬರ್ತಾವ್ರೆ, ಬರ್ಲಿ ಬರ್ಲಿ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನೆ ಮಾಡಲು ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾಗಲು ಊಟನಾ? ಅಬ್ಬಾ ಅಬ್ಬಾ ಅಬ್ಬಾ, ಈ ಪುರೋಹಿತ್ಯ ಅನ್ನೋದು ಬಹಳ ಕಷ್ಟ, ತುಂಬಾ ಕಷ್ಟ. ಅದರಲ್ಲೂ ಈ ಜಾತ್ರೆಯಲ್ಲಿ ಆ ತೇರು, ಆ ಪಲ್ಲಕ್ಕಿ, ಈ ಮೆರವಣಿಗೆ, ಈ ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ನನ್ನನ್ನ ಬಿಟ್ರೆ ಈ ಜಾತ್ರೆಯಲ್ಲಿ ಯಾರಾದ್ರೂ ಗತಿ ಅವ್ರೇನ್ರಲ್ಲ ಇದಾರ? ಯಾರಾದ್ರು? ನಾನೇ ಇರೋದು. ಅದ್ರಲ್ಲೂ ಈ ತಿಂಡ್ಪೋತ್ ನನ್ ಮಗನ್ ಕಟ್ಕೊಂಡು ಈ ದಂಡಪಿಂಡ್ಗಳನ್ನ ಕಟ್ಕೊಂಡು ನಾನು ತಲೆ ಚಚ್ಕೊಳ್ಳ ಏನೋ ಈ ಜಾತ್ರೆಯಲ್ಲಿ ಸಂಪಾದನೆ ಮಾಡೋಣ ಅಂತ ಬಂದ್ರೆ ಈ ಯಾದಾಳಂ ನಗರದ ಯಾಲಕ್ಕಿ ಭಟ್ಟ, ಆ ಕೋಣಂಕುಂಟೆ ಕುಂಟು ಭಟ್ಟ, ಆ ಶಾರದಾ ನಗರದ ಶಂಕರ ಭಟ್ಟ, ಆ ಮಾರುತಿ ನಗರದ ಮಾಲಿಂಗ ಭಟ್ಟ ಇದಾರಲ್ಲ, ಎಲ್ಲಿ ಯಾರ ಮನೆಯಲ್ಲಿ ತಿಥಿ ಊಟ ಮಾಡಕೋರ್ವೋ ಒಂದು ಗೊತ್ತಿಲ್ಲ. ಪರಮಾತ್ಮ. ಇನ್ನು ನಮ್ಮ ವಸಂತಪುರದ ಐನವರಂತೂ ಬೆಳಿಗ್ಗೆ ದೇವಸ್ಥಾನದೊಳಗೆ ಹೋದವರು ಒಳ್ಳೆ ದುಡ್ಡು ಮಾಡಿರ್ತಾರೆ, ಇನ್ನೂ ಆಚೆ ಬಂದಿಲ್ಲ. ಅಯ್ಯೋ, ಅದ್ರಲ್ಲೂ ಇವ್ರನ್ನ ಕಟ್ಕೊಂಡು ನಾನು ಮಾತೆತ್ತಿದ್ರೆ ಆಪ ಊಟ, ಆಪ ತಿಂಡಿ ಇರ್ತಾರೆ. ಇನ್ನ ನನ್ನ ಶಿಷ್ಯರು ಇದಾರಲ್ಲ, ಆಪ ಚಕ್ಲಿ, ಗುರುಗಳೇ ಚಕ್ಲಿ, ಗುರುಗಳೇ ಕೋಡ್ಬಳೆ ಅಂತ ಇರ್ತಾರೆ. ಬಿಟ್ರಂತೂ ನಾನೇ ಕಿತ್ಕೊಂಡ್ ತಿನ್ಬಿಟ್ಟಂಗವ್ರೆ. ಸುಮ್ನೆ ಇರಲ್ಲ,
ಈ ನನ್ನ ಶಿಷ್ಯರಂತೂ ಸರಿಯಾಗವ್ರು. ನಾನೇನಾದ್ರು ಏತಿ ಅಂದ್ರೆ ಇವ್ರ ಪೇತಿ ಅಂತ ಎಲ್ಲ ನನ್ನ ಕರ್ಮ. ಇವ್ರನ್ನ ಕಟ್ಕೊಂಡು ನಾನು ಲಾಭ 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 ಅಂತ ಬಾಯಿ ಬಡ್ಕೊಬೇಕು. ಲೇ ಲೇ ಬಂದ್ರಲ್ಲ ಹೋಗೋಣ. ಏ ನಿಂತ್ಕೊಳ್ರಲ್ಲ. ಲೇ ಏನಯ್ಯ ಕಂಚಿಗೆ ನಿಂತ್ಕೊಂಡ್ಬಿಟ್ಟಲ್ಲಯ್ಯ. ಬಂದ್ರಲ್ಲ. ಏನಯ್ಯ ಮೇಲೆ ಬೀಳ್ತಲ್ಲಯ್ಯ. ನಾವು ಮಡಿ ಜಪ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದಿರ್ತೀವಿ. ನೀನ್ ದಪ್ಪಂದ ಮೇಲೆ ಬಂದ್ರೆ ನಾವೇನಯ್ಯ ಮಾಡೋದು? ಅಲ್ಲ ಸ್ವಾಮಿ, ನಮಸ್ಕಾರ ಮಾಡಕ್ ಬಂದೆ. ನೀನ್ ನಮಸ್ಕಾರ ಅಲ್ಲೇ ಮಡಿ ಮಡಿ ಅಂತೀರಲ್ಲ, ಯಾವ್ದು ನಿಮ್ದು ಮಡಿ? ಹೋಗ್ಲಿ, ಸುಮ್ನೆ ನಿಂತ್ಕೊಳ್ದೆ ಕಾಲ್ಗೆ ಕುಣಿಲ್ಲ ಸ್ವಾಮಿ. ನಿಂತ್ಕೊಳ್ಳಯ್ಯ. ಅಲ್ಲಯ್ಯ, ಈ ಜಾತ್ರೆಯಲ್ಲಿ ಆ ದೇವಸ್ಥಾನದಲ್ಲಿ ಯಾಗ ಮಾಡಕ್ ಬೇಕಾಗಿರೋ ಸಾಮಾನುಗಳು ತರಕ್ ಯಾರು ಇಲ್ಲ. ಇವ್ರಂತೂ ಮೊದ್ಲೇ ತರಲ್ಲ. ನೀನಾದ್ರೂ ಹೋಗಿ ಕರ್ಕೊಂಬತ್ತೀಯನೋ ಅಂದ್ರೆ ತಕ್ಕದಿಮಿ ಅಂತ ಕುಣಿಲ ಅಂತೇಳಯ್ಯ. ಯಾಗ ಮಾಡ್ತೀರಾ? ಅಲ್ಲೇ ಬರಲ್ಲ ಅಲ್ಲೇ. ಅದಕ್ಕೆ ನಾನು ಒಳ್ಳೆ ಉಪಾಯ ಹೇಳ್ತೀನಿ, ಕೇಳ್ತೀರಾ? ಏನು ನೀನು ನನಗೆ ಉಪಾಯ ನೋಡ್ರಪ್ಪ, ಕೇಳ್ರಪ್ಪ. ಇವನ್ ನನಗೆ ಉಪಾಯ ಹೇಳ್ತಾನಂತೆ. ಲೇ ಶೂದ್ರ ಮುಂಡೆ ಗಂಡ, ಲೇ ಏನ್ ಹೇಳ್ತೀಯ? ಅದೇನ್ ಬುಗಳ ನೋಡೋಣ. ನಿಂತ್ಕಳಯ್ಯ ಅಲ್ಲೇ. ನಾಯಿ ಅನ್ಕೊಂಡ ನಿಂತ್ಕೊಂಡ್ ಮಾತಾಡಯ್ಯ, ಮಡಿಲಿದೀವಿ ನಿಮ್ ಜೊತೆ. ನಿಂತ್ಕಳಯ್ಯ ಅಲ್ಲೇ. ಬಾಟಕ್ ಸಿಸಂದ್ರ ಅವ್ರಲ್ಲ, ಇವರೆಲ್ಲ ಅವರಲ್ಲ, ಇನ್ನು ಬೇರೆಯವ್ರು ಯಾಕೆ ಅಂತ. ಅದು ಅಲ್ದೆ ನಿಮ್ಗೆ ಅಲ್ವಾ ಸ್ವಾಮಿ ಅನುಕೂಲ? ಏನಯ್ಯ ನೀನ್ ಹೇಳ್ತಾ ಇರೋದು? ನಮ್ಗೇನಯ್ಯ ಅನುಕೂಲ? ಹೆಂಗೆ ಅಂದ್ರೆ, ನಮ್ ಕಣ್ಣ ಭಟ್ರು ಬಂದ್ರೆ ಮುಕುಂದ ಭಟ್ರು ಬಂದ್ರೆ ಕೊಡೋ ದಾನ ದಕ್ಷಿಣೆ ಕಾಣಿಕೆ ಎಲ್ಲ ಕೊಡ್ಬೇಕು. ಆದ್ರೆ ಈಗ ಅದನ್ನೆಲ್ಲ ಒಳ್ಳೆ ಗಡತ್ತ ನೀವೇ ಗಂಟು ಮುಟ್ಟ ಕಟ್ಕೊಂಡು ಹೋಗ್ಬೋದಲ್ಲ ಸ್ವಾಮಿ. ಏನೋ ಅಲ್ಲೇ ತಲಾರ್ಟೆ, ಏನೋ ಹೇಳ್ತಾರ ನೀನು. ಈ ಜಾತ್ರೆಯಲ್ಲಿ ದೇವತಾ ಕಾರ್ಯ ಮಾಡೋಣ ಅಂತ ಬಂದ್ರೆ ಗಂಟು ಕಟ್ಕೊಳ್ಳೋ ಉಪಾಯ ಅಂತ ಮಾರುತ್ತದವರೆಗೆ ತೆಗಿತಿಯಲ್ಲ. ಮುಟ್ಟಾಳ ಶತ ಮುಟ್ಟಾಳ ಇರದೇ ಚೋಟುದ್ದ ನಾಲ್ಗೆ, ಇನ್ನು ಮಾರುದ್ದ ನಾಲ್ಗೆ ನನ್ನ ಮುಟ್ಟಾಳ ಅಂತೀರಲ್ಲ. ನಿಮ್ಗೆ ಏನೇನು ಬೇಕೋ ತಪ್ಪ ಸ್ವಾಮಿ. ಸಾಕ್ ದಿವಸಯ್ಯ ನಿನ್ ಪುರಾಣ. ಇವನು ನೋಡ್ರಿ, ಇವನು ಮೊದ್ದಿನ ಮಗ. ಸಾಕಾದಾಗ ಅವನೇ. ಇವನಿಗೆ ಬರೀ ಬೆಣ್ಣೆ ತುಪ್ಪ ಕಂಡ್ರೆ ಅದು ತಿನ್ಸಿ ಮುದ್ದಾಗಿ ಸಾಕಿದೀನಿ. ಇವ್ರ ಕೆಲಸ ಮಾಡ್ಸೋದನಯ್ಯ. ಎಲ್ಲಾ ತಿಂದ್ರು ಒಣಕ್ಕನೆ ಅವನಿ ಬಿಡಪ್ಪ. ಹೆಂಗಿದೆ ನೋಡಯ್ಯ. ಸರಿಯಾಗಿ ಹೇಳಿದ್ರಿ. ಒಳ್ಳೆ ಆನೆ ಹೊಟ್ಟೆಲಿ ಒಳ್ಳೆ ಸುಲಂಗಿ ಹುಟ್ತಾ ಇದ್ದ ಅವನೇ. ಒಳ್ಳೆ ಬಿಡಯ್ಯ. ಏನಯ್ಯ ಮಡಿಲಿದ್ದೀರಿ? ಬೆಣ್ಣೆ ಏನದು? ತುಪ್ಪ ಕಣಯ್ಯ. ತುಪ್ಪ ಬಾರಯ್ಯ ಮುಂದೆ ತಿಂದು ಒಳ್ಳೆ ಏನು ಮಕ ತೋರ್ಸ ಜನಕ್ಲಿ. ಮನ್ಮತ ಇದ್ದಂಗ ಸೂಪರ್ ಆಗ ಮಿಡ್ಸಮೇ. ಅಪ್ಪನ್ಗೆ ತಕ್ಕ ಮಗ ನಿಮ್ಗೆ. ಬಿಡ್ರಿ ಹೋಗ್ಲಿ. ಇಲ್ಲ ಅವರಲ್ಲ ಕುಂಕೊಂಡಿದ್ದಂಗ ಅವರಲ್ಲ ಸ್ವಾಮಿ. ಇದೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆಗಳು ತಿಂದು ಸರಿಯಾಗಿ ಬೆಳೆಸ್ಕೊಂಡವ್ರೆ. ಹೋಗ್ಲಿ, ಅವ್ರ ಕೈಲಾದ್ರೂ ತೋರ್ಸ್ಕೊಂಬೋದಲ್ಲ ಸ್ವಾಮಿ. ಪೆದ್ ಮುಂಡೆದೆ ಇವರೆಲ್ಲ ಬಂದ್ರಲ್ಲ ಮುಂದೆ. ಇವರೆಲ್ಲ ನೋಡ್ರಯ್ಯ ನನ್ನ ಪಟ್ಟ ಶಿಷ್ಯರು. ಇವ್ರ ಕೈಲಿ ನಾನು ಕೆಲಸ ಮಾಡಿಸಿದ್ರೆ ದೇವ್ರ ಒಪ್ತಾನೆ.
ಅದು ಅಲ್ಲದೆ ಅಪ್ಪ ನನ್ನನ್ನ ಯಾರಂತ ತಿಳ್ಕೊಂಡಿದೀಯೋ ನೀನು ಸ್ವಾಮಿ ದ್ರೋಹಿ, ದೊಡ್ಡವರು ಚಿಕ್ಕವರು ಅನ್ನೋದೇನಾದ್ರೂ ಭಯ ಭಕ್ತಿ ಇದೆಯಾ? ನನ್ನ ಯೋಗ್ಯತೆ ಅಂದ್ರೇನು, ನನ್ನ ಘನತೆ ಗೌರವ ಅಂತ ಅಂದ್ರೇನು, ಏನಂತ ಆದ್ರೂ ಗೊತ್ತೇನಯ್ಯ ನಿನಗೆ? ಸ್ವಾಮಿ ಸುಮ್ನೆ ನಿಂತ್ಕೊಳ್ರಿ. ಅಷ್ಟು ಪುರೋಹಿತ ಲಕ್ಷಣ ಇಲ್ಲ ಅಂದ್ರು ಕೀರ್ತಿ ಮಾತ್ರ ಮಾರುದ್ದ ಅಂತ ಓದ್ಕೊಂತೀರಲ್ಲ. ಏಯ್ ಜನ್ಮಗಳಿಗೆ ನನ್ನಲ್ಲಿ ಪುರೋಹಿತರ ಲಕ್ಷಣ ಇಲ್ವೇನಯ್ಯ? ಏ ಕಣ್ಣಿದ್ಯಾನ ಹತ್ರ? ಇಲ್ಲೇ ಇಲ್ಲೇ ಆಯ್ತು ನೋಡಯ್ಯ. ಎಲ್ಲಿ? ನನ್ ತಲೆ ಮೇಲಿರೋ ಪೇಟ ನೋಡಯ್ಯ. ನೋಡ್ದೆ ಇಲ್ಲಿ ನೋಡಯ್ಯ, ನಾ ಒದ್ಕೊಂಡಿರೋ ಶಾಲು ನೋಡಯ್ಯ. ಕೊಟ್ಟಲ್ಲ ಅದು ತಾನೇ. ಇಲ್ಲಿ ನೋಡಯ್ಯ, ಕೆಳಗ್ ನೋಡಯ್ಯ. ಎಲ್ಲಿ? ಅಲ್ಲಯ್ಯ, ನನ್ ಜರ್ದಾರಿ ಕಚ್ಚೆ ನೋಡಯ್ಯ. ನೋಡ್ದೆ ಇಲ್ಲಿ ನೋಡಯ್ಯ, ಮೇಲೆ ಗಂಧದ ತಿಲಕ ನೋಡಯ್ಯ. ಬೆಳೆದಿದ್ದು ಇಲ್ಲಿ ನೋಡಯ್ಯ, ಜನಿವಾರನ ಸಾಕು, ಇನ್ನ ಹೇಳ್ಬೇಕು. ರೇ ಸ್ವಾಮಿ ಎಲ್ಲ ಹೇಳಿದ್ರಿ. ಬನ್ರ ಕಿವಿಲಿರೋ ಹತ್ಕಟ್ಟು, ನಿಮ್ ಕೈ ಬೀಳಲೈತ ಉಂಗ್ರ ನೋಡಯ್ಯ. ಓ ನಿಮ್ ಕೈಲಿರೋ ಖಡ್ಗನು ನೋಡ್ಕೊಂಬಿಡಯ್ಯ. ಅದನ್ನು ಅಷ್ಟೇ ಅಲ್ಲ ಸ್ವಾಮಿ, ಲೇ ಬೋಟಿ ರಾಮ ನಿಮ್ ಮಗ ಮನ್ಮತ ಬೋಟಿ ತಿನ್ಕೊಂಡೇ ಇದ್ಬಿಡ್ಸನ್ಲ, ಇವನೇ ಬಿಟ್ಬಿಟ್ರಲ್ಲ ಸ್ವಾಮಿ. ಅದನ್ನು ಸೇರ್ಸ್ಕೊಂಡು ಸೇರ್ಸ್ಕೊಂಡು. ಕಂಕಳದಲ್ಲಿ ದರ್ಬೆ ಕಣಯ್ಯ. ದರ್ಬೆ ಅದನ್ನು ಸೇರ್ಸ್ಕೊ. ಸಾಕು ಸಾಕೇನ್ರಪ್ಪ? ಸಾಕದ ಇನ್ನು ಏನೋ ಹೇಳ್ಬೇಕಾ? ಓ ಸಾಕು ಸ್ವಾಮಿ ಸಾಕು. ನಿಂತ್ಕೊಂಡೆ ಅಲ್ಲೇ ನಿಂತ್ಕೊಂಡು ಹೇಳಯ್ಯ. ಬಹಳ ಉದ್ದ ಇದೆ ನಿಮ್ ಕತೆ. ತಲಗಟ್ಪುರಕ್ಕೆ ಹೋಯ್ತದೇನೋ ನಿಮ್ ಕತೆ. ಎಲ್ಲಿಗೆ? ಅದೇ ತಲಗಟ್ಪುರ ರಾಮಮೂರ್ತಿ ನಗರಕ್ಕೆ ಹೋಗ್ಬಿಡ್ತದೆ. ಹಂಗೆ ಕನಕಪುರಕ್ಕೂ ಹೋಗ್ಬೋದು. ಬಿಟ್ರೆ ನಿಮ್ ಬೆಳಕವಾಡಿಗೂ ಹೋಯ್ತದ ಬಿಡು. ಬಂದ್ರಲ್ಲ ಅಂದ್ರೆ ಹೆಂಗೆ ಅಂತ ಏನಯ್ಯ ಹೇಳಯ್ಯ. ಪಾಲನವ್ರ ಹತ್ರ ಕೇಳು. ಒಳ್ಳೆ ಬುದ್ಧಿ, ಜ್ಞಾನ, ವೈರಾಗ್ ನುಳಿದು ನಮ್ಮ ಆತ್ಮಶಕ್ತಿಗೆ ಅರಿತು ಕುರಿತು ಬಾಳೋ ನಿಜವಾದ ಪುರೋಹಿತ. ಅದನ್ನ ಬಿಟ್ಟು ನಿಮ್ಮಂಗೆ ಅಕ್ಕಿ ಬೇಳೆ ಬೆಲ್ಲ ಪಶುಗಳೆಲ್ಲ ಸ್ವಾಮಿ. ಹೆಣ್ಣಾದ್ರೂ ಸಾಯ್ಲಿ, ಇಲ್ಲ ಗಂಡಾದ್ರೂ ಸಾಯ್ಲಿ, ಇಲ್ಲ ಮಕ್ಕಳಾದ್ರೂ ಸಾಯ್ಲಿ, ನಿಮಗ್ ಸೇರ್ಬೇಕಾಗಿದ್ದ ದಕ್ಷಿಣೆ ಸೇರ್ಬಿಟ್ರೆ ಸರಿ. ಅಷ್ಟೇ ಅಲ್ಲ ಸ್ವಾಮಿ, ಉಳ್ದಿದ್ದು ಪಳ್ದಿದ್ದು ಉಳ್ದಿದ್ದು ಪಳ್ದಿದ್ನೆಲ್ಲ ಬಾಚ್ಕೊಂಡೋಗೋ ನಿಮ್ಮಂತವ್ರೆಲ್ಲ ಸ್ವಾಮಿ. ಇಲ್ಲ ಇನ್ನು ಇನ್ನಕ್ಕೆ ಹುಟ್ಟಿದ್ಯಾ ನೀನಂತೂ ನಿಮ್ಮ ಅಪ್ಪನ ತರ. ಸಾಕೋ ಇನ್ನು ಹೇಳೋ ಸ್ವಾಮಿ. ಸಾಕ್ ನಿಲ್ಸಯ್ಯ ನೀನ್ ಒಣ ಜಂಬತ್ ಪುರಾಣನ. ಬಾಯಿಗೆ ಬಂದಂಗೆ ಮಾತಾಡ್ಬೇಡ, ಸುಮ್ನಿರೋ ಮೂದೇವಿ. ನಾನೇನ್ ಸ್ವಾಮಿ ನಿಲ್ಸೋದು? ಇಲ್ಲಿ ಎಲ್ಲ ಶಂಕರ ಬಾಬು ಅಂತಾನೆ ನಿಲ್ಲಿಸ್ಬೇಕು ನಿಮ್ ಕಥೆನ. ನಾವು ಎಲ್ಲ ನಿಲ್ಸ್ತೀವಿ ಹೇಳಯ್ಯ. ಅಯ್ಯೋ ಪಾಪಿ, ನೀನು ಸ್ವಾಮಿ ದ್ರೋಹಿ, ಗುರು ನಿಂದಕ, ಶಾಸ್ತ್ರ ದೋಷಕ. ನೀನು ಮುಖ ನೋಡದೆ ಮಹಾಪಾಪ. ಲೇ ನಾವಿಲ್ಲಿರೋದೇ ಸರಿ ಇಲ್ಲ. ಬನ್ರಲ್ಲ ಲೇ ಇದ್ದಂಗೆ ಹೇಳಿದ್ರೆ ಇಲ್ಲೇ ನಿಂತ್ಕೊಂಡು ಹೇಳಯ್ಯ. ನಾವು ಮಡಿ ಜಪ ತಪ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಆಯ್ತು ಬಿಡಿ ಸ್ವಾಮಿ, ನಿಂಗೆ ಮೇಲೆ ಬಿದ್ಬಿಟ್ರೆ ನೀನ್ ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀಯ. ಇಲ್ಲ ಡೈಲಿ ಮಾಡ್ತೀನಿ ಸ್ವಾಮಿ. ದಿನ ಎಲ್ಲಯ್ಯ ನೀನ್ ಮಾಡ್ತೀಯ? ಇಲ್ವಾ? ಕಲ್ಯಾಣಿ ಎಲ್ಲಯ್ಯ ಹೋಯ್ತೀಯ? ಹೋಯ್ತೀನಿ. ನಮ್ಗೆಲ್ಲ ಮುಟ್ಟಿಸ್ಕೊಂಬಾರ್ದ್ರ ಮಡಿ ಆಗತ್ತೆ ಕಣಯ್ಯ. ಅಲ್ಲೇ ನಿಂತ್ಕೊಂಡು ನೀನು ಅಲ್ಲೇ ನಿಂತ್ಕೊಂಡೆ ಹೇಳಯ್ಯ. ಆಯ್ತು ಹೇಳ್ತೀನಿ, ನಾವು ಕೇಳ್ತೀವಿ. ನನ್ನ ಮಕ ನೋಡ್ದಿರಂಗೆ ಒಂದ್ ಒಳ್ಳೆ ಉಪಾಯ ಹೇಳ್ತೀನಿ, ಕೇಳ್ತೀರಾ? ಸದ್ಯ ಅದೇನು ಉಪಾಯ ಅಂತ ಹೇಳ್ಬಿಟ್ರೆ ಅಷ್ಟೇ ಸಾಕು ಕಣಯ್ಯ. ಅದನ್ನ ನೀವು ಮಾಡ್ರಿ, ಹಾ ತುಂಬಾ ಚೆನ್ನಾಗಿರ್ತೀರಾ. ಅದೇನ್ ಹೇಳಯ್ಯ, ಕೇಳೇ ಬಿಡೋಣ. ಒಮ್ಮೆ ಹಿಂಗೇ ಮುಂದಕ್ಕೆ ಹೋಗ್ರಿ. ಎಲ್ಲಿ? ಹಿಂಗೆ ಮುಂದಕ್ಕೆ ಹಾ ಹೋಗ್ತೀವಿ. ಹರಿಹರ ರಸ್ತೆ ಐತ್ ಗೊತ್ತಲ್ಲ? ಹರಿಹರ ರಸ್ತೆ ಅದು ಗೊತ್ತು ಹೇಳಯ್ಯ. ನಮ್ಮೂರು ಅಲ್ಲೇ ಹೋಗೋದು, ನಮ್ ದಾರಿನೂ ಅದೇ. ಓ ಹಂಗೇ ಮುಂದಕ್ಕೆ ಹೋಗ್ರಿ. ಹಾ
ಹೋಗ್ಬಿಟ್ಟು ಹಾ. ಎಡಕ್ಕೆ ಹಾ ತಿಮ್ಮಣ್ಣ ಅಂಗಡಿ ಇದೆ. ಯಾವ್ದು? ತಿಮ್ಮಣ್ಣ ಅಂಗಡಿ. ಹಳೇ ಕಾಲದ್ದು. ಓ ತುಂಬಾ ಹಳೇದು ಗೊತ್ತಾ? ಹಾ ಗೊತ್ತು ನಾವು ಅಲ್ಲೇ ಕಣಯ್ಯ ದಿನಸಿ ಐಟಮ್ಗಳನ್ನ ತರೋದು. ಹೇಳಯ್ಯ. ಅಲ್ಲಿ ಹೋಗ್ಬಿಟ್ಟು ಹಾ ನಮ್ ತಿಮ್ಮಣ್ಣವ್ರು ಇಲ್ಲ ಪಾಪ, ಹಾ ಅವ್ರ ಮಗ ಪದ್ದನು. ಯಾರು? ಪದ್ದ ಅದೇ ಡರ್ರ ಬರ್ರ ಅಂತ ಊಸ್ ಬಿಡ್ತಾ ಇರ್ತಾನಲ್ಲ ಓ, ಸ್ವಾಮಿ ಯಾವಾಗ್ಲೂ. ಪದ್ಮನಾಭ. ಓ, ಅದೇ- ಬರ್ರ ಅದೇ ಯಾವ್ದು? ಪದ್ಮನಾಭ. ಯಾವ್ದು? ಅದೇ ಡರ್ರ ಬರ್ರ. ಓ ಡರ್ರ ಬರ್ರ. ಅವನ್ ಶಿಷ್ಯ ಇರ್ಬೇಕಲ್ಲ. ಅವನ್ ಶಿಷ್ಯ ವೆಂಕಟಾದ್ರಿ. ಅವನ್ ಶಿಷ್ಯ ಪಟ್ಟ ಶಿಷ್ಯ. ಪಾಠ ಶಿಷ್ಯ ಸ್ವಾಮಿ ಹಾ. ಅವನಂತೂ. ಅವನು ಬಿಡಲ್ವಾ? ಅವನು ಬಿಡ್ತಾನೆ. ಬರ್ದರ್. ಕೇಳಿಸ್ತಾ ಇಲ್ಲಿ? ಯಾಕೆ ಕೇಳಿಸ್ತು ಕಣಯ್ಯ? ಉಳ್ಕೊಂಡಿದ್ಬಿಡಿ ಆಮೇಲೆ. ಏ ಥು. ಕೇಳಿಸ್ಕೊಂಬೇಕು. ಏನಯ್ಯ ಮಾತಾಡ್ತೀಯ ನೀನು? ಏ ಸುಮ್ನೆ ಇರ್ಲ, ಏನೋ ಮಾತಾಡ್ತಾವ್ರೆ. ಹೋಗಿ ಪದ್ದನ ಹತ್ರ ಬಿಡ್ರಿ ಇವ್ನ, ದಪ್ಪ ಆಯ್ತಾನೆ. ಏ ಕುಡ್ದಿ ದಪ್ಪ ಆಯ್ತಾನೆ. ಏನಯ್ಯ ನೀನ್ ಮಾತಾಡ್ತಾ ಇದೀಯ? ಅವನ ಹತ್ರ ಏನ ಬಿಟ್ರೆ ಕತೆ ಮುಗೀತು. ಏನಾಗಲ್ಲ ಬಿಡ್ರಿ ದಪ್ಪ. ಏನ್ ಅದೇನ್ ಹೇಳಯ್ಯ? ಹೋಗ್ಲಿ. ಹಾ. ನೀವ್ ಇಲ್ಲಿ ಮಡಗಿರ್ತೀರಲ್ಲ ಸಮಯ ಕಾಸು. ನಾವು ದಿನ ಅಲ್ಲೆಲ್ಲ ಮಡಗದ್ ಹೇಳಯ್ಯ ಮುಂದಕ್ಕೆ. ಪೂಜೆ ಮಾಡಿ ಇಲ್ಲಿ ಮಡಗಿರ್ತೀರಲ್ಲ, ಹಾ ಹೇಳಯ್ಯ. ಅದ್ರಲ್ಲಿ 8 ಆಣಿ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಪದ್ದನ್ ಕೈ ಕೊಟ್ಬಿಟ್ಟು. ಪದ್ಮನಾಭ. ಹಾ ಅದೇ ಪದ್ಮನಾಭ. ಹಾ ಕೊಟ್ಟಿ ಕೊಟ್ಬಿಟ್ಟು ಅವನ ಹತ್ರ ಹಾ ಶಂಕುಪಾಷಾಣ ಕೊಡಿ ಅಂತ ಕೇಳಿ. ಏನಂದೆ? ಅದೇ ಸ್ವಾಮಿ ಶಂಕುಪಾಷಾಣ. ಏನಯ್ಯ ನೀನ್ ಹೇಳ್ತಾ ಇರೋದು? ನಾನು ಹೇಳದ್ ಕೇಳ್ರಿ, ತುಂಬಾ ಚೆನ್ನಾಗಿರ್ತೀರಾ. ಅದೇನ್ ಹೇಳಯ್ಯ ನೋಡೇ ಬಿಡಣ. ಲೇ ಬಂದ್ರ ಇದ್ ಕಡೆ ಅದೇನ್ ಹೇಳ್ತಾರೆ? ಏ ಎಲ್ಲ ಅಪ್ಪ ಅಪ್ಪ ಮಾತಾಡ್ತಿಲ್ವಾ? ನಮ್ ಕತೆ ಮುಗಿಸೇ ಬಿಡ್ತಾನೆ ಇವನು. ಮಗನಿಗೆ ಒಳ್ಳೆ ಬೋಟಿಯಾರ ಹಾಕೋರೆ ಜಾಸ್ತಿ ಇಲ್ಲೇ ತಿನ್ಬಿಡ್ಕೊಂಡ್ರು. ತಿನ್ನು. ಇರ್ರು ಮನೆಗೆ ಹೋಗಿ ತಿನ್ನಿವಂತೆ. ಏ ಇಲ್ಲೇ ತಿನ್ಕೊಳು ಮನೆಗೆ. ಅದ್ರ ಸಮಯ ಮನೆಗೆ ಏನಾದ್ರು ಬಿಟ್ರೆ ಇಲ್ಲ ಅವರಲ್ಲ ನಿಮ್ ಕುಂಕಣ್ ಶಿಷ್ಯಂದ್ರು. ಅವ್ರಿಗೆ ಶಿಷ್ಯರು ಕಣಯ್ಯ ಇವರು. ಅವ್ರಿಗೆ ಬೋಟಿ ಎಲ್ಲ ಸಾಲಲ್ಲ. ಮತ್ತೆ ಕಲಾಂಗ್ರಿ ಅನ್ಬೇಕು ರಾಜಮ್ಮ. ಚಕ್ಲಿ, ಕೋಡ್ಬಳೆ, ರವೆ ಉಂಡೆ, ಕಡ್ಲೆಪುರಿ ಉಂಡೆ. ಆಮೇಲೆ ಜಾತ್ರೆ ಯಾರು ಹಾಕಿಲ್ಲ ಅದು. ಇಲ್ಲಯ್ಯ ಮನೇಲಿ ಮಾಡಿಸ್ತೀವಿ ನಾವು. ಮಾಡಿಸ್ತೀರಾ? ಅವೆಲ್ಲ ತಿಂದ್ರೇನೆ ನಮ್ಗೆ ಕಣಯ್ಯ. ಈಗ ಅದ್ ಬಿಡ್ರಿ. ಹಾ ಹೇಳಯ್ಯ. ಶಂಕುಪಾಷಾಣ ತಗೊಂಡ್ಬಿಟ್ಟು ಮನೆಗೆ ಹೋಗಿ ಸಮಯ ಸ್ನಾನ ಮಾಡ್ಬಿಡ್ರಿ. ದಿನ ಅದೇ ಕೆಲ್ಸನಯ್ಯ ನಾವ್ ಮಾಡೋದು. ಬೆಳಗ್ಗೆ ಎದ್ರೆ ಚೆನ್ನಾಗ್ ಮಾಡ್ಬೇಕು, ಎಲ್ಲ ಉಜ್ಕೊಬೇಕು. ಏನಯ್ಯ ನೀನ್ ಹೇಳ್ತಾ ಇರೋದು? ದಿನಾ ಸ್ನಾನ ಮಾಡ್ತೀವಿ ಅಂತ ಹೆಂಗಯ್ಯ ಎಲ್ಲ ಉಜ್ಜಕ್ಕಾಗುತ್ತೆ? ಸಮಯ ಎಲ್ಲ ಉಜ್ಬೇಕು ಸಮಯ. ಅದೇನ್ ಹೇಳಯ್ಯ ಉಜ್ತೀವಿ. ಉಜ್ಕೊಂಡು ಹಾ 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 ಆಮೇಲೆ ಪೂಜೆ. ಏನಂದೆ? ಅದೇ ಕಡ್ಡಿ ಅನ್ಸು ಪೂಜೆ. ಪೂಜೆ ನಾವು ಬೆಳಗ್ಗೆ ಇದ್ರೆ ಸ್ನಾನ ಪೂಜೆ ಮಾಡ್ಬೇಕಾದ್ರೆ ಪುನಸ್ಕಾರಗಳೆಲ್ಲ ಅದೆಲ್ಲ ಹೇಳೋದ್ ಕೇಳಿ ಸ್ವಾಮಿ. ಎಲ್ಲ ಮಾಡ್ತೀವಿ. ಪೂಜೆ ಮಾಡ್ಬೇಕಾದ್ರೆ ಮಾಡಿ ಗಂಟೆ ಎಲ್ಲಾಡ್ಸೋದ್ ಮರಿಬೇಡ್ರಿ. ಗಂಟೆ ಅಲ್ಲಾಡ್ಸಿರ ಪೂಜೆ ಮಾಡ್ತೀವನಯ್ಯ. ನನ್ನ ಮಗ ಇರೋದಿಂದಿ ಅಂತಕ್ಕೆ ಗಂಟೆ ಎಲ್ಲಾಡ್ಸ್ತೀರಾ? ಇಲ್ಲ ಅವನ್ ಗಂಟೆ ಅಲ್ಲಾಡ್ಸ್ತಾನೆ. ಅವನೇ ಗಂಟೆ ಅವನ್ ಅಲ್ಲಾಡ್ಸ್ತಾನೆ. ಬಾರಯ್ಯ ಮುಂದೆ ಇರಯ್ಯ. ಹೇಳ ಗಂಟೆ ಹೆಂಗಲ್ಲಾಡ್ಸ್ತೀಯ ತೋರ್ಸ್ಲಿ. ಡಗ 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 ಅಂತ ಹೇಳ. ನೋಡ್ದ ಹಿಂಗ್ ಅಲ್ಲಾಡ್ಸ್ತಾನೆ ಅವನ. ಹಾ ನೋಡಿ ಹಿಂಗೆ ಬಂತ. ಪೂಜೆ ಪುನಸ್ಕಾರ ಮಾಡ್ಬಿಟ್ಟು ಜಪ ತಪ ಮಾಡ್ಬಿಟ್ಟು ನಾವು ದಿನ ಜಪ ತಪ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ತೀವಿ. ಹೇಳು ಸ್ವಾಮಿ. ಹಾ ದೊಡ್ಡದಾಗಿರೋ ತಟ್ಕೊಬೇಕು. ಏನ್ಕೆ? ಆದ್ರ ತುಂಬಾ ಅನ್ನ ಹಾಕೊಂಡು, ಅನ್ನ ಬೇಳೆ ಸಾಂಬಾರ್ ಹಾಕೊಂಡು, ಸಾರು ಹುಳಿ ಸಾರಯ್ಯ. ಅದೇನಿದೆ ತಂಬುಳಿ ಅಂತಾರಲ್ಲ, ನಾವ್ ಅದನ್ನೇ ಮಾಡ್ಕೊಂಡು ತಿನ್ನೋದು. ಹೇಳಯ್ಯ ಮುಂದಕ್ಕೆ. ಏನು ಇಲ್ಲ, ಮಡಿಲಿದೀವಿ ಕಣಯ್ಯ. ಹಿಂಗೆಲ್ಲ ಮುಟ್ಟಿದ್ರೆ ನಾವ್ ಮತ್ತೆ ಸ್ನಾನ ಮಾಡ್ಕೊಂಬರ್ಬೇಕು. ಬೀಳ್ರಿ. ಅಯ್ಯೋ ಸುಮ್ನೆ ಇರಯ್ಯ. ಅದೇನ್ ಮುಂದಕ್ಕೆ ನೀನ್ ಅಲ್ಲೇ ನಿಂತ್ಕೊಂಡು ಹೇಳಯ್ಯ. ಎಲ್ಲ ಕುತ್ಕೊಂಡು ಆ ತಂಬುಳಿಗೆ ತುಪ್ಪ ಗಿಪ್ಪ ಹಾಕೊಂತೀರಾ ಇಲ್ಲ ಬೆಣ್ಣೆ ಹಾಕೊಂತೀರಾ? ಬೆಣ್ಣೆ ಇಲ್ಲ ಇಲ್ವಾ? ಅದನ್ನೇ ಹಾಕೋಲ್ಲ, ತುಪ್ಪನೇ ಹಾಕೋಣ ನಾವು. ತುಪ್ಪನೇ ಹಾಕೊಂಡು ಚೆನ್ನಾಗಿ ಶಿಷ್ಯಂದ್ರ ಏನ್ರಲ್ಲೋ ನಿಮ್ ಹೊಟ್ಟೆಗೆ ನಮಸ್ಕಾರ ಹಾಕ್ಬೇಕು. ನಿಮ್ ಹೊಟ್ಟೆಗಳು ನೋಡ್ಬಿಟ್ರೆ ಚೆನ್ನಾಗಿ ತಿಂದ್ಬಿಟ್ಟು ಸ್ವಾಮಿ ಆ ಶಂಕುಪಾಷಾಣ ಆಯ್ತಲ್ಲ ಐತೆ ಅದನ್ನ ಅವರು ಇವರು 7 ಜನ ಇದಿರಲ್ಲ ನಿಮ್ ಶಿಷ್ಯಂದ್ರೆಲ್ಲ ಸೇರಿ ಇದ್ದಾರೆ. ಎಲ್ರು ಸ್ವಲ್ಪ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಏನಂದೆ? ಅದೇ ಸ್ವಾಮಿ ಬಾಯಿಗೆ ಹಾಕೊಳ್ರಿ. ಏನಯ್ಯ ನೀನ್ ಮಾಡ್ತಾ ಇರ್ರಿ ಸ್ವಾಮಿ, ಫುಲ್ ಕೇಳ್ಬೇಕು ನೀವು. ಅರ್ಧಂಬರ್ಧ ಒಂದೇ ಸಲ ಕಳ್ಸಕ್ಕೆ ನೋಡ್ತಾ ಇದ್ದೀನಿ. ಇಲ್ಲ ಹಂಗೆಲ್ಲ ಮಾಡ್ತಾರ ಯಾರಾದ್ರು? ಅದೇನ್ ಹೇಳಿ ಒಳ್ಳೆ ಕೆಲಸ ಮಾಡ್ತೀರಾ ಅಂತೀರಾ, ಪೂಜೆ ಮಾಡ್ತೀರಾ,
ನಿಮ್ಮನ್ ಬಿಟ್ರೆ ಯಾರು ಅವ್ರ ಸ್ವಾಮಿ ಈ ಜಾತ್ರೆಯಲ್ಲಿ? ಯಾರಾದ್ರೂ ಇದಾರ? ಯಾರು ಎಲ್ಲ ಇಲ್ಲ. ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಅದಕ್ಕೆ ನಾನ್ ಹೇಳ್ತಾ ಇರೋದು. ಉಳ್ದವ್ರು ತಿಥಿ ಊಟ ಮಾಡಕ್ ಹೋಗೋರೆ. ಅದಕ್ಕೆ ಇನ್ ಸ್ವಾಮಿ, ಯಾರಿದಾರೆ ಹೇಳಿ ನನ್ನನ್ನು ಬಿಟ್ರೆ ಇಲ್ಲಿ? ಅದಕ್ಕೆ ನಾನು ಹೇಳ್ತಾ ಹಾ, ಇರೋದು ಕೇಳಿ. ಹೇಳು ಆ? ಹೇಳಯ್ಯ. ಆ ಶಂಕುಪಾಷಾಣ ಐತೆ ಎಲ್ಲರೂ ಬಾಯಿಗೆ ಹಾಕೊಂಡ್ಬಿಡ್ಬೇಕು ಹಾಕೊಂಡ- ಸ್ವಲ್ಪ. ಏ ಆ ಚೊಂಬಲಿ ಒಂದ್ ದೊಡ್ಡ ಅಬ್ಬಾ. ಚೊಂಬು ಹಾಕ್ಬೇಕು. ಅಯ್ಯೋ ಸುಮ್ನೇರೋ ಏನೋ ಸಾಯೋ ಉಪಾಯ ಹೇಳ್ತಾವನೆ. ಆ ಚೊಂಬಲ್ ನೀರು ನಿನ್ಗೆ ಅರ್ಧ ಚೊಂಬು. ಎಲ್ರು ಚೊಂಬಲ್ ನೀರ್ಕೊಂಡು ಗಾಟ 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 ಅಂತ ಕುಡ್ದು ನಿಮ್ ಮನೇಲಿ ಕುರಿ ಕಂಬಳಿ ಅವಾ? ಕುರಿ ಕಂಬಳಿ ಏನಿಲ್ಲ, ಉಣ್ಣೆ ಕಂಬಳಿನೇ ಇದಾವೆ ಹೇಳಯ್ಯ. ಏದು ಉಣ್ಣೆದು ಇನ್ನೇನ ಅನ್ಕಂಡೆ. ಏನೋ ಬೇರೆ ಕೇಳಿಸ್ತು ಬಿಡಿ. ಇಲ್ಲ ಇಲ್ಲ, ಉಣ್ಣೆ ಕಂಬಳಿ. ಆ ಕಂಬಳಿ ಒದ್ಕೊಂಬಿಟ್ಟು ಬೆಳಕ್ ಮಲ್ಕೊಂಬಿಟ್ರೆ ಹಾ ಬೆಳಕ್ ಕಳಿಯೋದಷ್ಟೇ. ಹಾ. ಸ್ವಾಮಿ ನೀವೆಲ್ರೂ ಹೇಳ್ಬೇಕು ಶ್ರೀ ವಸಂತಲ್ಲೂರು ಸ್ವಾಮಿ ಪಾದದ ಗೋವಿಂದ. ಜಪ್ಪಯ್ಯ ಅಂದ್ರೆ ನನ್ ಮಗ ಕಾಣಕ್ಕಿಲ್ಲ. ಜೈ ಭವಾನಿ ಶಂಕರ ಸ್ವಾಮಿ. ಹೆಂಗೈತ್ ಸ್ವಾಮಿ ಉಪಾಯ? ಮನೆಯಾಳ ಎಂತ ಉಪಾಯ ಹೇಳ್ದಯ್ಯ. ಲೇ ಲೇ ಮನೆಯಾಳ, ಇಂಥ ಉಪಾಯಗಳನ್ನ ಹೇಳಿ ಅದು ಎಷ್ಟು ಜನರ ಪ್ರಾಣ ತೆಗೆದಿದ್ಯಾ, ಅದು ಎಷ್ಟು ಮನೆಗಳನ್ನ ಹಾಳು ಮಾಡಿದ್ಯಾ. ಲೇ 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 ಮನೆಯಾಳ, ಅಲ್ಲಿ ನಿಂತ್ಕಣಯ್ಯ. ಮನೆಯಾಳ ಅಂದ್ರೆ ಮನೆಯಾಳ ಕಣಯ್ಯ. ಸ್ವಾಮಿ ಇಲ್ಲ ಸ್ವಾಮಿ. ನೀನ್ ತಿನ್ಲಾ ಬೋಟಿ? ಏ ಸಾಕು ಬಿಡ್ಲ, ಹಂಗ್ ತುರ್ಕ್ಬೇಡ ಅವನ್ಗೆ. ಅಯ್ಯೋ ಇದೇ ಮೊದಲನೇ ಪ್ರಯೋಗ. ಲೇ ನೀನ್ ತಿನ್ನೋದ್ಗಿನ್ನ ನಿಲ್ಸಿಯ ತಿನ್ಲಾ? ಬಿಡೆ ಬಿಡೆ ಬಿಡೆ. ಇದೇ ಮೊದಲನೇ ಉಪಾಯ ಸ್ವಾಮಿ. భోజనం ఇందైన వంటకం ಸ್ವಾಮಿ ನಮ್ ಮ್ಯೂಸಿಕ್ ಒಳ್ಳೆ ಒಳ್ಳೆ ಹಾಡು ಹಾಕಿದ್ರು ನಿಮ್ಗೆ. ಸರಿಯಾದ ಹಾಡು ಹಾಕಿದ್ರಿ ಸ್ವಾಮಿ. ಸೂಪರ್ ಆಗಿತ್ತು, ತಕ್ಕನಾಗಿತ್ತು ಇವ್ರಿಗೆ ಹಾಡು. ಅಯ್ಯೋ ಪಾಪಿ, ಅದಕ್ಕಿಂತ ನೀನ್ ಒಂದೊಳ್ಳೆ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಅದೇನಂತ ಹೇಳಿ ಸ್ವಾಮಿ, ಪಟಾಪಟ್ ಅಂತ ಮಾಡ್ಬಿಡ್ತೀನಿ. ಅಯ್ಯೋ ನಿಂತ್ಕಳಯ್ಯ, ಅಲ್ಲೇ ನಿಂತ್ಕೊಂಡು ಹೇಳಯ್ಯ, ಸಾಕು ಅವನ್ನ. ಅವ್ನಿಗೆ ಬೋಡಿ ತಿಂದು ತಿಂದು ಒಳ್ಳೆ ನೀರು ಕುಡಿಸ್ಬಿಡ್ತೀಯ. ಏ ಸ್ವಾಮಿ ಅಲ್ಲೇ ನಿಂತ್ಕಳ. ಪಾಪ ಏನ್ ಮಾಡ್ ನೋಡಿ ಹೆಂಗವನೆ. ಏನಾಯ್ತು ಇಲ್ಲಿ? ಏನಾದ್ರು ಆಯ್ತಾ? ಬರ ಇಲ್ಲಿ ದಿನ ಅವನಿಗೆ ಸ್ವಾಮಿ, ಹೇಳಯ್ಯ. ಈ ಹೊಟ್ಟೆಲಿ ಏನಾದ್ರು ಆಯ್ತಾ? ಏ ತಿನ್ನು. ಅವ್ರು ದಿನ ಏನ್ ತಿನ್ನಿಸ್ತೀನಿ ಹೇಳಯ್ಯ? ಅದೇ ಹೇಳಿದ್ರಲ್ಲ, ಬೆಣ್ಣೆ ತುಪ್ಪ ಕಣಯ್ಯ. ಅದೇ ತಿನ್ಸಿ ತಿನ್ಸಿ ಹೆಂಗ್ ಬೆಳೆಸಿದೀನಿ ಇವನ್ಗೆ. ನೀನು ನಾವೊಂದ್ ಕೆಲ್ಸ ಹೇಳ್ತೀನಿ, ಅದನ್ನ ಮಾಡಿದ್ರೆ ಸಾಕು. ಅದೇನಂತ ಹೇಳಿ ಸ್ವಾಮಿ, ಪಟಾಪಟ್ ಅಂತ ಮಾಡ್ಬಿಡ್ತೀನಿ. ಯೋ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಎಲ್ಲಾರ ಕತ್ಗೂ ಒಂದೊಂದ್ ಕಲ್ ಕಟ್ಟಿ. ಎಷ್ಟ್ ದಪ್ಪ ಇರ್ಲಿ ಸ್ವಾಮಿ ಕಲ್ಲು? ದಪ್ಪ ಕಟ್ಟಯ್ಯ. ಇಷ್ಟಿಷ್ಟು ದಪ್ಪ ಇಲ್ಲ. ಏ ಬೇಡಯ್ಯ, ನಿಮ್ ಮಗನ್ಗೆ ಆ ಜಲ್ಲಿ ಕಲ್ ಕಟ್ಟಿದ್ರೆ ಸಾಕು. ಏ ಬೇಡಯ್ಯ, ಅವನ್ ಕಲ್ಗೋ ಕಟ್ಬಿಡ. ಇಷ್ಟಪ್ಪ ಅವ್ನ್ ಕಟ್ಟಿದ್ರೆ ಸಾಕು ಸ್ವಾಮಿ, ಜಲ್ಲಿ ಕಲ್ ಸಾಕು. ಇಷ್ಟಪ್ಪ ಕಟ್ಬಿಡಯ್ಯ. ಕಟ್ಬಿಟ್ಟು ವಸಂತಪುರದಲ್ಲಿರೋ ಕಲ್ಯಾಣಿಲೋ. ಸ್ವಾಮಿ ಕಲ್ಯಾಣಿ ಬೇಡ, ಮೊನ್ನೆ ತಾನೇ ಜೀರ್ಣೋದ್ಧಾರ ಮಾಡ್ಸವ್ರೆ. ನಿಮ್ ಯಾವ್ದಾದ್ರು ಬೇರೆ ಕಡೆ ಹಾಕನ್ ಹೋಗಿ. ಓಲೆ ಅದ್ರ ಪಕ್ಕ ಇರೋ ಬಾವಿಲೋ. ಬೇಡ ಸ್ವಾಮಿ, ಊರವರೆಲ್ಲ ನೀರ್ ಕುಡಿತಾರೆ. ನೀನೇನಯ್ಯ, ನೀನೇನಯ್ಯ ಅದ್ರಲ್ಲಿ ಪಕ್ಕ ಇರೋ ಬಾವಿಲೋ ನಮ್ಮನ್ನೆಲ್ಲ ತಳ್ಳಿ ಸಾಯಿಸಿ ತಳ್ಬಿಟ್ಟು ಸಾಯಿಸ್ಬಿಡ್ಲಾ? ಸಾಯಿಸ್ಬಿಡಯ್ಯ. ಬ್ರಹ್ಮತ್ಯ ದೋಷನ ಕಟ್ಕೊಂಡು ಕೊರ್ಗಿ ಕೊರ್ಗಿ ಸಾಯೋ ಪಾಪಿ, ಬನದಾಳ, ಗುರುದ್ರೋಹಿ, ಪರಮಘಾತಕ. ಲೇ ಲೇ ನಾವೇನಾದ್ರೂ ಇಲ್ಲೇ ಇದ್ರೆ ಇವನು ಇದನ್ನಲ್ಲ ಕಂಚಿಕೆ, ಅವನು ಅದೇ ಕೆಲಸ ಮಾಡಿದ್ರು ಮಾಡ್ದಾನು. ನೋಡಿ ಬರ್ರಿ ಸ್ವಾಮಿ, ಸದ್ಯ ತೊಲಗುದ್ರು ಕಳಸ್ವಾಮಿಗಳು. ಅಯ್ಯೋ ಯಾರಪ್ಪ ಬೋಟಿ ಆಟ. ಸ್ವಾಮಿ ನಾನಿನ್ನ ಈ ಊರೆಲ್ಲ ಸಾರ್ಬೇಕು. ಬರ್ತೀನಿ ಸ್ವಾಮಿ, ಬರ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜಯ ಜಯ ಜಯವಾಗಲಿ ಸ್ವಾಮಿ, ಜನ್ಮದ ಜಾತಕ ಮರ್ಮವ ತಿಳಿಸುವ. ಜಯ
ಸತ್ಯವನ್ನು ಸತ್ಯವನ್ನು ನನ್ನವ್ವ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವೆ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡುವೆ ನಿತ್ಯವು ಜನರ ನಂತವಾರಿ ಭಾವನಿಸೋ ಮಂತ್ರವಿದಣ್ಣ. ಜಯ ಜಯ ಜಯವಾಗಲಿ ಸ್ವಾಮಿ ಜನ್ಮದ ಜಾತಕ ಮರ್ಮವ ತಿಳಿಸುವೆ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದೇಶಗಳೆಲ್ಲ ಸಾರಿದ ಪ್ರಶ್ನೆ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದೇಶಗಳೆಲ್ಲ ಸಾರಿದ ಪ್ರಶ್ನೆ. ಪ್ರಭಾವ ತಿಳಿಸುವ ಬೆಳಕು ಬೆಳಕು ಮಾಡುವವಲ್ಲ. ಅಕ್ಕಿಯ ಸಕುನ ಏಕೆ ಸ್ವಾಮಿ ಸುಳ್ಳನ್ನು ಹೇಳುವ ಜಾತಿಯವನಲ್ಲ. ಅಕ್ಕಿಯ ಸಕುನ ಏಟಿ ಸ್ವಾಮಿ ಸುಳ್ಳನ್ನು ಹೇಳುವ ಜಾತಿಯವನಲ್ಲ. ಜಯ ಜಯ ಜಯವಾಗಲಿ ಸ್ವಾಮಿ ಜನ್ಮದ ಜಾತಕ ಮರ್ಮವ ತಿಳಿಸುವೆ. ಜಯತು ಜಯತು ಜಯವಾಗಲಿ ಸ್ವಾಮಿ ಜಯ ಸಂಪತ್ತನ್ನೇ ಕೊಡುವುದು ಬುದ್ಧಿ. ಅಕ್ಕಿಯ ಸಕುನ ಹೇಳ್ತೀನಿ ಸ್ವಾಮಿ ನಾಳೆ ಮುಂಜಾನೆ ಅರಮನೆಯ ಮುಂದೆ ಅರಳಿ ಮರವೊಂದು ಹುಟ್ಟುವುದು. ಅದನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡುವರೋ ಅಂಥವರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗ್ತೈತೆ, ಕಣ್ಣಿಲ್ದವ್ರಿಗೆ ಕಣ್ಣು ಬರ್ತೈತೆ, ಕಾಲಿಲ್ದವ್ರಿಗೆ ಕಾಲು ಬರ್ತೈತೆ ಬುದ್ಧಿ. ಯಾರು ಏನೇ ಬೇಡಿದ್ರು ಕೊಡುವಂತ ಮಹಾಮೇವುಳ ಹಳ್ಳಿ ಮರ ಪೂಜೆ ಮಾಡಿ ಬೇಕಾದ ಭಾಗ್ಯವನ್ನೇ ಪಡೆಯುವುದು ಬುದ್ಧಿ. ಜಯತು ಜಯತು ಜಯವಾಗಲಿ ಬುದ್ಧಿ ನಾದ ಹೊಡ್ ನುಡಿಯೇ ನನ್ನವ್ವ ದಾರಿಯ ತೋರೇ ಲೆಕ್ಕವ್ವ. ಯಾರಯ್ಯ ನೀನು? ಏನೋ ಸಾರ್ತಾ ಬರ್ತಾ ಇದೀಯಾ? ಅವ್ವ ನನ್ನ ಹೆಸರು ಅಕ್ಕಿ ತಿಮ್ಮ ಅಂತ. ಓಹೋ, ದೇಶ ದೇಶಗಳನ್ನೇ ಸುತ್ತಿ ಬೇಕಾದ ವರಗಳನ್ನೇ ಕೊಟ್ಟು ಬಂದಿರುವೆನು. ಬೇಕಾದ್ರೆ ನೀನು ಕೂಡ ಪರೀಕ್ಷೆ ಮಾಡಬಹುದು ತಾಯಿ. ನೀನ್ ಯಾಕೆ ಹಿಂಗ್ ಬಣ್ಣ ಬಣ್ಣವಾಗಿ ಬಟ್ಟೆ ಹಾಕೊಂಡಿದ್ಯಲ್ಲ? ತಾಯಿ ಅಕ್ಕಿ ತಿಮ್ಮ ಅಂದ್ರೆ ನೋಡಿ ಚೆನ್ನಾಗಿರ್ಬೇಕಲ್ಲಮ್ಮ, ಅದಕ್ಕೋಸ್ಕರ. ಅದಕ್ಕೇನೋ? ಸರಿ ಸರಿ. ಹಾಗಾದ್ರೆ ನೀನು ಹೇಳೋದೆಲ್ಲ ಸತ್ಯನೇನೋ? ಸತ್ಯ ತಾಯಿ, ನಿನ್ನಾಳೆ ಸತ್ಯ. ನನ್ನಾಣೆ ಸತ್ಯ. ನನ್ ಮೇಲೆ ಹಾಕಿಡ್ತೀಯ, ನಂಗಿನ್ನೂ ಮದ್ವೆನೇ ಆಗಿಲ್ಲ. ಮದುವೆ ಆಗಿಲ್ಲ? ಯಾಕೆ ತಾಯಿ ಅಂತದ್ ಏನಾಯ್ತು? ಅದೇನಾರು ಆಗ್ಲಿ ನೀಗ್ ಬೇಡ, ನನ್ ಮೇಲೆ ಹಣ ಇಡ್ಬೇಡ, ನನ್ಗೆ ಬಹಳ ಆಸೆ ಐತೆ ಇನ್ನು. ಏನವ್ವ ನೀನ್ ಆಸೆ? ಅದೇನಾದ್ರೂ ಇಲ್ಲಿ ನಿಂಗೆ ಬೇಡ. ಈಗ ನೀನ್ ಹೇಳ ಮತ್ ಸತ್ಯವೇನೋ? ಸತ್ಯ ತಾಯಿ. ಹಾಗಾದ್ರೆ ನನ್ ಕೈ ನೋಡಿ ಜಾತಕ ಹೇಳ್ತೀಯೋ? ಕೈ ನೋಡಿ ಜಾತಕ ನೋಡೋದೇ ನನ್ನ ಕಸಬ. ಸರಿಯಾಗಿ ಹೇಳ್ಬೇಕು. ಕೊಡು ತಾಯಿ ನಿನ್ನ ಕೈಯನ್ನ. ಆಯ್ತು ತಗೋ. ಓ ತಾಯಿ ಹೆಂಗಸರಿಗೆ ಎಡಗೈ ತಾಯಿ, ಕೊಡು ತಾಯಿ ನಿನ್ನ ಎಡಗೈನ. ಪರವಾಗಿಲ್ಲ, ಬಲಗೈ ಎಲ್ಲ ನೋಡು. ಇಲ್ಲ ತಾಯಿ, ಎಡಗೈನೇ ನೋಡ ಹೇಳ್ತಾವ. ಎಡಗೈ ನೋಡ್ತೀಯಾ? ಸರಿ ತಗೋ ನೋಡು. ಅಯ್ಯೋ ಸಾಧ್ಯವಿಲ್ಲ ತಾಯಿ, ಕಾಲ ಮೀರೋಗಿದೆ. ಯಾರಿಗೆ ಕಾಲ ಮೀರೋಗಿದೆ ತಾಯಿ. ಯಾರಿಗೆ? ನಿನಗೆ ಮದುವೆ ಆಗೋ ಭಾಗ್ಯನೇ ಇಲ್ಲ ತಾಯಿ. ಅಯ್ಯೋ ಮಕ ಮುಚ್ಚ, ಇವನ್ಗೇನಾದ್ರೂ ಬರಬಾರ್ದು ವರ. ಅಲ್ಲ ಇಷ್ಟು ಹೊತ್ನಾಗೆ ನಂಗೆ ಮದುವೆ ಆಗಲ್ಲ ಅಂತೀಯಲ್ಲ, ನಿಂಗೆ ಒಳ್ಳೇದಾಯ್ತೈತಾ ಅಂತ. ಅಲ್ಲ ಇಂಥ ಹೆಣ್ಣು ಮಗಿಗೆ ಮದುವೆ ಆಗಲ್ಲ ಅಂದ್ರೆ ನಿಂಗೆ ಒಳ್ಳೇದಾಯ್ತೈತಾ ಅಂತ. ನಿನ್ ಕಣ್ಣೇನೋ ಸರಿಯಾಗಿರಲ್ಲ, ಆ ಕಣ್ಣಿಗೆ ಒಂದ್ಸರಿ ದೃಷ್ಟಿ ದೋಷ ಆಗಿರ್ತೈತಿ. ಇನ್ನೊಂದ್ಸರಿ ನೋಡು ತಾಯಿ, ನಿನಗೆ ಮದುವೆ ಆಗೋ ಭಾಗ್ಯ ಬಂದಿತ್ತು, ನೀನೇ ಕಳ್ಕೊಂಡಿದ್ಯಾ. ಕೊಡು ತಾಯಿ ನೋಡೋಣ, ಇರ್ಲಿ. ಸರಿಯಾಗಿ ನೋಡ್ಬೇಕು. ಆಗುವ ತಾಯಿ, ನೀನೇನೇ ನೋಡಿದ್ರೆ ನಂಗೆ ಮದುವೆ ಆಯ್ತೈತೆ ಅಂತಾನೆ ಹೇಳ್ಬೇಕು ನೀನು. ತಾಯಿ ಕೈ ನಿನ್ ಮೊದ್ಲು ನೋಡು. ಎಲ್ಲಮ್ಮ ಬಲ್ಗೈ ಕೊಡ್ಲಾ? ಇರ್ತಾಯಿ, ರೇಖೆ ಏನೋ ಚೆನ್ನಾಗಿದೆ, ನೋಡಕ್ ತುಂಬಾ ಚೆನ್ನಾಗಿದೆ ತಾಯಿ. ಅರ್ಸೋಗಿರ್ಬೇಕು ರೇಖೆಗಳೆಲ್ಲ. ಇಲ್ಲ ತಾಯಿ, ಯೋ ಕೈ ಬಿಡಯ್ಯ. ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ನಿಮ್ಗೆ ಮದುವೆನೇ ಆಗಲ್ಲ ತಾಯಿ. ಓಹೋ ಅಂತಾನಲ್ಲ. ಸರಿ ಏನಿದೆ ಈಗ ರೇಖೆ? ಇಲ್ಲ ತಾಯಿ, ನಿಮ್ ಮದುವೆ ಆಗೋ ಭಾಗ್ಯ ಕಳೆದೋಗಿದೆ. ಸ್ವಲ್ಪನೂ ಇಲ್ವಾ? ಸ್ವಲ್ಪನೂ ಇಲ್ಲ. ಓಲಿ ಒಂದು. ಅಮ್ಮ ಇತ್ತಮ್ಮ, ನೀನೇ ಯಾವಾಗ ಮನ್ಸು ಮಾಡಿದ್ವಂತೆ? ಮಾಡ್ಲಿಲ್ವಂತ? ಟೈಮ್ ಆಯ್ತು. ಹೋಗ್ಲಿ, ಯಾವಾಗ ಆಯ್ತೈತಯ್ಯ ನಂಗೆ ಮದುವೆ? ನಿನಗೆ ಮದುವೆ ಆಗೋ ಭಾಗ್ಯನೇ ಇಲ್ಲ ಅಂದ್ರೆ ಎಲ್ಲಿಂದ ಆಗುತ್ತೆ ತಾಯಿ? ಹೋಗ್ಲಿ ಬಿಡು, ಹಾಳಾಗೋಗ್ಲಿ. ಮದುವೆನೂ ಬೇಡ, ಮುಂಜಿನೂ ಬೇಡ. ಮತ್ತೆ ನಮ್ಮ ಮಹಾರಾಣಿರಿದ್ದಾರೆ, ಅವ್ರಿಗೆ ಮಕ್ಕಳು ಸಹ ಇಲ್ಲ ಪಾಪ.
ಯಾವಾಗ್ಲೂ ಒಂದೇ ಕೊರ್ಗು. ನಮಗ್ ಮಕ್ಳಿಲ್ಲ. ಹೋಗ್ಲಿ, ಅವ್ರಿಗೆ ಏನಾರ ಮಕ್ಳ ಮರಿ ಆಯ್ತವ ಅದನ್ನಾರು ಹೇಳು. ಏನಂದೆ ತಾಯಿ, ನಿನ್ನ ಮಹಾರಾಣಿಯರಿಗೆ ಮಕ್ಕಳಿಲ್ವೇ? ಹಾ, ಅಯ್ಯೋ, ಮಕ್ಕಳಿಲ್ಲ ಅಂದ್ರೆ ನನಗೆ ಹೊಟ್ಟೆ ಉರಿತೈತೆ ತಾಯಿ, ಹೊಟ್ಟೆ ಉರಿತೈತೆ. ಯಾಕಪ್ಪ? ಹಾಗೆ ತಾಯಿ, ಮಕ್ಕಳಿಲ್ಲ ಅಂದ್ರೆ ಅವ್ರ ಕಷ್ಟ ನಿನಗೆ ಗೊತ್ತಾ? ಯಾಕೆ ನಿಂಗೆ ಒಂದು 10 ಜನ ಮಕ್ಳ ಅಂತ ಗೊತ್ತಾಗೈತೆ ನಂಗೆ. ಹೇಳು. ನಾನು ಹುಡುಗರಿಗೆ ಅದು ಗೊತ್ತಲ್ಲ ತಾಯಿ. ಹಾ, ಆಯ್ತು ಹೇಳಪ್ಪ. ಇರ್ಲಿ ತಾಯಿ, ಇರ್ಲಿ. ಈಗ ಏನ್ ನಮ್ ರಾಣಿಯರಿಗೆ ಮಕ್ಳ ಆಯ್ತವ ಇಲ್ವೋ? ನಿನ್ನ ಮಹಾರಾಣಿಗೆ ಮಕ್ಕಳಿಲ್ಲ ತಾಯಿ. ಇಲ್ಲ. ನನ್ನ ಹತ್ರ ಒಂದು ಮದ್ದೈತೆ ತಾಯಿ, ಮಕ್ಕಳಾಗೋದಕ್ಕೆ. ಓ, ಹೇಳ್ಬೋದಾ? ನಂಗೂ ಸ್ವಲ್ಪ ಕೊಟ್ಬಿಡಪ್ಪ ಅದನ್ನ. ಅದು ಹೇಳ್ತೀನಿ ಕೇಳ್ತಾಯಿ. ಹಾ, ಆಯ್ತು. ಆ ಮದ್ದನ್ನ ಹಾ, ಮ್ಯಾಲ್ಮೇಲೆ ದಪ್ಪ ಕರೆದು ಕೊಟ್ರೆ ವರ್ಷಕ್ಕೆ 3 ಮಕ್ಕಳು ತಾಯಿ. ಹೆಂಗದು? ದಪ್ಪ ಹರ ಕೊಟ್ರೆ 3 ಮಕ್ಕಳು 1 ವರ್ಷಕ್ಕೆ. ಹೆಂಗೆ? ದಪ್ಪ ಹರಿದ್ರೆ 3 ಮಕ್ಕಳು 1 ವರ್ಷಕ್ಕೆ. 3. ಆಮೇಲೆ ನೀನಾರ ಮನ್ಸು ಮಾಡಿ ನಾನು ಶ್ರಮ ಪಟ್ಟು ನನ್ನಗರೆದು ಕೊಟ್ರೆ ಹಾ, 6. ವರ್ಷಕ್ಕೆ 4 ಮಕ್ಕಳು ತಾಯಿ. 6 ಅಲ್ಲ 4. 4 ಹಾ, 4 ತಿಂಗಳು 1 ಮಕ್ಕಳು ತಾಯಿ. 4 ತಿಂಗಳಿಗೆ? ಹೌದು. ಅಯ್ಯಪ್ಪ, 3 ತಿಂಗಳು ಬಿಟ್ಟು ಬಿಡ್ತೈತ ಮಗು ಹಂಗಾರೆ. ಎಷ್ಟು ದಪ್ಪ ಇರ್ತೈತೋ ಏನೋ ಮಗು ಅಲ್ವಾ? ಇರ್ಲಿ ತಾಯಿ, ಎದಿರ್ಲಿ. ಹಾ, ಇನ್ನ ಒಂದಿದೆ ತಾಯಿ. ಏನದು? ನಿಮ್ಮ ರಾಣಿಯವರು ಅರಳಿ ಮರನ್ನು ಪೂಜೆ ಮಾಡಿದರೆ ಹಾ, ಕೊಡ್ತಾಯಿ ನಿನ್ನ ಕೈಯನ್ನ. ನನ್ ಕೈ ಮತ್ತೆ ಬೇಕಾ? ಕೊಡಿ ತಾಯಿ. 2 ಸರಿ ಹಿಡ್ಕೋತೀಯ ಕೈನ? ನೀನು ರೇಖೆ ನೋಡಿ ಶಾಸ್ತ್ರ ಹೇಳ್ಬೇಕಲ್ವಾ ಹೋಲಿ ತಗೋ. ತಾಯಿ. ಹಾ, ನಿರ್ಮಾಣವಾದ ಅರಳಿ ಮರವನ್ನು ನಿನ್ನ ಮಹಾರಾಣಿಯು ಪೂಜೆ ಮಾಡಿದ್ರೆ ಹಾ. ಅವ್ರಿಗೆ ಮಕ್ಕಳಾಗ್ತೈತೆ ಅಂತ ನಿನ್ನ ಹಸ್ತರೇಖೆ ಹಿಡಿಯುತ್ತಿದೆ ತಾಯಿ. ನನ್ನ ನನ್ನ ಹಸ್ತದಲ್ಲಿ ಮಾತು ಸುಳ್ಳಲ್ಲ. ನನ್ನ ಹಸ್ತದಲ್ಲಿ ಅವ್ರ ರೇಖೆ ಕಾಣ್ತೈತಂತೆ. ನನ್ನ ರೇಖೆನೇ ಕಾಣ್ತಾ ಇಲ್ಲ ಅಲ್ಲಿ. ಅವ್ರ ರೇಖೆ ಕಾಣ್ತೋ ನಿನಗೆ? ತಾಯಿ, ಹಾ. ನಿನ್ನ ಅಭಿಲಾಷೆಯಂತೆ ಹಾ. ಅರಳಿ ಮರ ಪೂಜೆ ಮಾಡಿದ್ರೆ ಅವ್ರಿಗೆ ಮಕ್ಕಳಾಗ್ತೈತೆ ಅಂತ ಹೇಳ್ತೈತೆ. ಹಾ, ನಾಳೆ ಮುಂಜಾನೆ ಅರಳಿ ಮರವನ್ನು ಹುಟ್ಟುವುದು, ಅದನ್ನು ಪೂಜೆ ಮಾಡಿದ್ರೆ ಮಕ್ಕಳಾಯ್ತೈತೆ ತಾಯಿ. ಒಟ್ಟಲ್ಲಿ ನನಗೇನು ಮದ್ದಿಲ್ಲ, ಏನಿಲ್ಲ. ಏನಯ್ಯ? ಇಲ್ಲ ತಾಯಿ, ಸಾಧ್ಯವಿಲ್ಲ. ನೋಡ್, ಬಹುಮಾನ ಜೋರಾಗಿ ಕೊಡ್ತೀನಿ. ಇಲ್ಲ ತಾಯಿ, ಆಗ ಸಾಧ್ಯ ಇಲ್ಲ ತಾಯಿ. ಆಯ್ತು ಬಿಡಪ್ಪ, ತಗೆ. ನಮ್ ರಾಣಿಯರ್ಗೆ ಹೋಗಿ ಹೇಳ್ತೀನಿ. ನಮ್ ರಾಣಿಯರ್ಗೆ ಏನಾದ್ರು ಮಕ್ಕಳು ಆಯ್ತಂದ್ರೆ ನೀನ್ ಮಾತಿನಂತೆ ನಿನಗೆ ಬಹಳ ಬಹುಮಾನ ಕಾದಿರುತ್ತೆ. ನಮ್ಮ ಅರಮನೆ ಹತ್ರ ಬಂದ್ಬಿಡು ತಾಯಿ. ನಾಳೆ ಸೂರ್ಯೋದಯದೊಳಗಾಗಿ ನಿಮ್ಮ ಅರಮನೆಯ ಮುಂಭಾಗದ ಅರಳಿ ಮರವನ್ನು ಹುಟ್ಟುವುದು, ಅದು ಮಹಾಮಹಿಮೆ ಉಳ್ಳ ಅರಳಿ ಮಾದವರಿಂದ ಅದು ಭಕ್ತಿಯಿಂದ ಬೇಡಿದರೆ ಬೇಡಿದ ವರವನ್ನೇ ಕೊಡುವುದು. ನಾನು ಬೇಡ್ಲ? ಆದ್ದರಿಂದ ನಿಮ್ಮ ರಾಣಿಯರು ಬೆಳಗಿನ ಜಾವ ಅರಳಿ ಮರವನ್ನು ತಬ್ಬಿದರೆ ಅವರಿಗೆ ಮಕ್ಕಳಾಗೋದು ಬುದ್ಧಿ ತಾಯಿ. ನನಗೇನಿಲ್ಲ. ನಿನಗಿಲ್ಲ, ಸಾಧ್ಯವಿಲ್ಲ ತಾಯಿ. ಹೇಳ್ದಲ್ಲಮ್ಮ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಹೋಲಿ ಬಿಡು, ಅವ್ರಿಗೆ ಹೇಳ್ಕೊತೀನಿ. ಅವರೇ ಪೂಜೆ ಮಾಡ್ಕೊಳ್ಳಿ, ಅವ್ರಿಗೆ ಮಕ್ಕಳಾಗ್ಲಿ. ತಕ್ಕ ಬಹುಮಾನ ಕೊಡ್ತೀನಿ. ಅಯ್ಯೋ, ಅಲ್ಲಿ ಬಂದ್ಬಿಡು. ಬಾ ತಾಯಿ, ಬಾ ಬಾ. ಇಷ್ಟಕ್ಕೆ ನೀವು ಬೇಜಾರ ಮಾಡ್ಕೊಂಡು ಹೇಗುವ ಕೊಡ್ತಾಯಿ ಒಮ್ಮೆ ನಿನ್ ಕೈಯನ್ನ. ಇಲ್ಲ, ಇನ್ನೊಂದ್ಸರಿ ಕೊಡಲ್ಲ. ಇಲ್ಲ ತಾಯಿ, ಇನ್ನೊಂದು ರೇಖೆ ಇದೆ. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಇನ್ನ ಒಂದು ರೇಖೆ ಇದೆ, ನೋಡ್ತೀನಿ ಕೊಡ್ತಾಯಿ. ನೋಡ್ಕೊಬಿಡಪ್ಪ. ಸಿಕ್ತು ನೋಡವ್ವ. ಇಷ್ಟ ಸಿಗ್ದಿರೋದು ಇವಾಗ ಸಿಕ್ತು ತಾಯಿ. ನಿನಗೆ ಮದುವೆ ಆಗ್ತೈತೆ ತಾಯಿ. ಯಾವಾಗ? ನಿಮ್ಮ ರಾಣಿಯರ್ ಮದುವೆ ಆದ್ಮೇಲೆ, ಮಕ್ಕಳಾದ್ಮೇಲೆ ನಿನ್ ಮದುವೆ ಆಗ್ತೈತೆ. ನಮ್ ರಾಣಿಯರ್ ಮದ್ವೆ ಆಗೈತೆ. ಅಯ್ಯೋ, ನಿಂಗೆ ಗೊತ್ತಿಲ್ಲ. ಮಕ್ಳು ಮಾತ್ರ ಇಲ್ಲ ಅಂದೆ. ಇಲ್ದೇ ಇರೋದೆಲ್ಲ ಹೇಳ್ತಾನ ಪುರಾಣನ. ಅವ್ರಿಗೆ ಮದ್ವೆ ಆಗೈತೆ, ಮಕ್ಳಿಲ್ಲ ಅಂದೆ. ಮಕ್ಕಳಾದ್ಮೇಲೆ ನಿನ್ ಮದುವೆ ಆಯ್ತಾಯ್ತು ತಾಯಿ. ನನಗ್ ಮಕ್ಳು, ನಿಮ್ ರಾಣಿನ ಮಕ್ಕಳಾದ್ಮೇಲೆ ನಿನ್ ಮದುವೆ ಆಯ್ತಾಯ್ತು ತಾಯಿ. ನನಗ್ ಮಕ್ಳಾದ್ಮೇಲೆ ಮದ್ವೆ ಆಯ್ತೈತೆ ಅನ್ನಂಗ. ಇಲ್ಲ ಇಲ್ಲ ಇಲ್ಲ. ಸರಿ, ಇವತ್ತೇ ಹೋಗಿ ಈ ಶುಭ ಏನ್ ಸಮಾಚಾರವನ್ನ ನಮ್ಮ ರಾಣಿಯರ್ಗೆ ಹೇಳಿ ನಿನಗೆ ಸಿಹಿ ಹಂಚ್ತೀನಿ. ನಾಳೆ ನಮ್ಮ ಅರಮನೆ ಹತ್ರ ಬಂದ್ಬಿಡು, ಸರಿನಾ? ಸಂತೋಷ ತಾಯಿ, ಸಂತೋಷ. ಹೋಗಿ ಬಾ. ನಾನು ಹೇಳ್ತಿರೋ ರಥ ನಿಯಮವನ್ನು ಪಾಲಿಸಿದ ನನಗೆ ಅದೇ ದೊಡ್ಡ ಬಹುಮಾನ. ಸರಿ ತಾಯಿ. ನಿಮ್ಮ ಯಜಮಾನದ ಏನಾರ ಹಳೆ ಪಂಚೆ ಗಿಂಚೆ ನೋಡ್ತಾಯಿ. ಪಂಚೆ ನೋಡ್ ಕೋಟೋ ಗೀಟೋ ನೋಡ್ತಾಯಿ. ಈ ಕೋಟನ್ ನೋಡಿದಲ್ಲ, ಇದು ತುಂಡ ಅಲ್ಲ, ನನ್ನ ಸೈಜೇ ಅಲ್ಲ. ಇದು ಯಾರ್ದು ಗೊತ್ತಾ ತಾಯಿ? ಆ ಸಟ್ಟಿದು ನಂದೇ ಸಟ್ಟಿ ತಾಯಿ. ಇದು ಏನು ಅಂತ ನಾನು ಕೋಟ್ ಎಲ್ಲಿಂದ ಕೊಡ್ಲಿ? ಸ್ವಲ್ಪ ಕೇಳದ್ನ ಕೇಳ್ತಾಯಿ. ಆ ನಂದೇ ಶೆಟ್ಟಿ ಕೋಟ್ ಹಾಕೊಂಡು ಬಹಳ ಬಡ್ಡಿ ಸಂಪಾದನೆ ಮಾಡುದಂತೆ. ಆದ್ರೆ ಅವನಿಲ್ಲ, ಹೋಗ್ಬಿಟ್ಟಂತೆ. ಅವನ್ ನೆನಪೋಸ್ಕರ ನಿಟ್ಕೊಂಡವ್ರ ತಾಯಿ. ಪೂಜೆ ಮಾಡ್ತಾ ಇದಾರೆ. ಇದಕ್ಕೆ ಪಕ್ಕದ ಮೇಲೆ ಈ ಕೋಟನ್ನ ಮಡಿ ಮಾಡೋದಕ್ಕೆ ಕೊಟ್ಟಿದ್ರು. ನಾನು ಒಂದಿನ ಕೊಡಪ್ಪ ಅಂತ ಇದ್ ನೀಸ್ಕೊಂಡ್ಬಂದೆ. ಸೈಜ್ ಇಲ್ಲ. ಮರ್ಯಾದೆ ಇರಬೇಕು ಅದಕ್ಕೆ ಕೋಟ್ ಹಾಕೊಳಕ್ಕೆ. ಸರಿ ಆಯ್ತು, ಬಾ. ನಾಳೆ ನಮ್ಮ ಅರಮನೆ ಹತ್ರ ಇದ್ರೆ ಬಂದ್ರೆ ನಿಂಗೇನೋ ಕೋಟು ಒಂದಲ್ಲ, ಅದನ್ನ ಕೊಡ್ತೀನಿ.
ಇಲ್ಲಿ ಯಾರು ಇಲ್ವೇ? ಇದ್ದಿದ್ರೆ ಬಹುಮಾನನ ಕೊಡುವೆ. ಯಾರು ಇಲ್ಲ ಇಲ್ಲಿ. ಜಯ ಜಯ ಜಯವಾಗಲಿ ಬುದ್ಧಿ, ಜಯ ಸಂಪತ್ತನೇ ಕೊಡುವ ಬುದ್ಧಿ. ಜಯ 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 ಜಯ